ಪ್ರಜಾಪ್ರೇಮಿಗಳು ರೀಲ್ ಬದುಕಿನ ರಿಯಲ್ ಜೋಡಿ. ಹಾಯ್ ಹಲೋ ನಮಸ್ಕಾರ ಪ್ರಜಾಧ್ವನಿ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಾನು ಕುಸುಮಾ ಶೆಟ್ಟಿ. ಫೆಬ್ರವರಿ 14th ಪ್ರೇಮಿಗಳ ದಿನ ಬರ್ತಾ ಇದೆ. ಪ್ರೇಮಿಗಳು ಅಂತಂದರೆ ರಿಯಲ್ ಲೈಫಲ್ಲಿ ನಿಜವಾಗ್ಲೂ ಪ್ರೀತಿ ಮಾಡಿ ಸಾಂಗತ್ಯವಾಗಿ ಜೀವನವನ್ನು ನಡೆಸ್ತಿರುವಂತಹ ಒಂದು ಕ್ಯಾಟಗರಿನ ನಾವಿವತ್ತು ಚೂಸ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಸ್ಪೆಷಲಿ ನಾವು ಕಿರುತೆರೆ ಹಾಗೂ ಬೆಳ್ಳಿತೆರೆ ಎರಡರಲ್ಲೂ ಕೂಡ ಒಂದು ಖಡಕ್ ಡೈಲಾಗ್ನಿಂದ ಮಾಸ್ ಲುಕ್ಕಿಂದ ನಮ್ಮ ಜನರಿಗೆ ಸಿಕ್ಕಾಬಟ್ಟೆ ಚಿರಪರಿಚಿತರಾಗಿರುವಂತಹ ಮಾರ. ಅದು ಇತ್ತೀಚಿನ ಸಿನಿಮಾ. ಆದರೆ ಅದಕ್ಕೂ ಮುಂಚೆ ಜನ ಇವ್ರನ್ನ ಗುರುತಿಸೋದೆ ಅವರ ಒಂದು ಬೇಸ್ ವಾಯ್ಸ್, ಆ ಕಂಚಿನ ಕಂಠದಿಂದ ಹಾಗೂ ಅವರ ಖದರ್ ಲುಕ್ಕಿಂದ. ಯಾರ ಬಗ್ಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಅವ್ರನ್ನ ನೀವು ನೋಡ್ತಿದ್ದಾಗೇ ಸ್ಪೆಷಲಿ ಆ ಒಂದು ಪೊಲೀಸ್ ಗೆಟಪ್ಪಲ್ಲಿ ಅವ್ರು ಕಾಣಿಸ್ಕೊಳ್ತು ಅಂತ ಅಂದರೆ ಇದು ಇವರೇನ ಅನ್ನೋ ಅಷ್ಟು ನಿಬ್ಬೆರಗಾಗಿ ನೋಡೋ ಅಷ್ಟು ಅದ್ಭುತವಾದಂತಹ ಒಂದು ನಟನೆಯನ್ನು ಕೊಡುವಂತಹ ಖಳನಾಯಕ ಹಾಗೂ ಜೊತೆಗೆ ನಿರ್ಮಾಪಕ ಹಾಗೂ ಕೂಡ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಹೇಳಬೇಕು ಅಂದರೆ ಒಂದು ನಾಯಕ ನಟ ಅಂತ ಹೇಳ್ಬೋದು. ಯಾರದು ನಾಯಕ ನಟ, ಯಾರದು ಖಳನಾಯಕ? ಎಸ್, ದಟ್ಸ್ ಒನ್ ಆ್ಯಂಡ್ ಓನ್ಲಿ ರವಿಚೇತನ್. ವೆಲ್ಕಮ್ ಟು ದ ಶೋ. ನಮಸ್ಕಾರ. ಪ್ರಜಾಪ್ರೇಮಿಗಳು ನಮ್ಮ ಕಾರ್ಯಕ್ರಮ. ಸೊ ಈ ಪ್ರಜಾಪ್ರೇಮಿಗಳ ಕಾರ್ಯಕ್ರಮದಲ್ಲಿ ನೀವೊಬ್ಬರೇ ಶಿವನ ಕೂತಿದ್ದೀರಾ. ಪಾರ್ವತಿಯಲ್ಲಿ? ಪಾರ್ವತಿ ಒಳಗದಾಳ. ಒಂದ್ಸರಿ ನಿಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಚಲೋ ಕರೆದ್ಬಿಡ್ರಿ. ಪ್ರೀತಿ ಚಾತೊಂಬ ಅಷ್ಟೇ ಏನ್ರಿ? ಎಲ್ರಿ ನಿಮ್ಮ ಕದರ್ ವಾಯ್ಸ್ ಮನ್ಯಾಗ ಕದ್ರ ನಡೀದಲ್ರಿ. ಯಾಕ್ರಿ? ಓ ಅಮ್ಮವ್ರ ಗಂಡನಾ? ಅಮ್ಮವ್ರ ಗಂಡನಾ? ರೆಸ್ಪೆಕ್ಟ್ ಈಚ್ ಅದರ್, ದಟ್ಸ್ ಓ ಸೂಪರ್. ಹಾಗೇನಿಲ್ಲ, ಕಾಂಪ್ಲಿಮೆಂಟ್ ಈಚ್ ಅದರ್. ಚಾತೊಂಬ ಚಾ ಕುಡಿರಿ. ಕುಡಿಯಕತ್ತೀನಿ. ನಿಮ್ಮ ಚಾ ಭಾಳ ಇಷ್ಟಪಡ್ತಾರೇನ್ರಿ ಇವರು? ಯಾವ ಥರ ಮನೇಲಿ ಕರಿತೀರ ಪ್ರೀತಿಯಿಂದ? ಪ್ರೀತಿಯಿಂದ ಅಂತ ಹೇಳಿರಲ್ಲ, ಆಕೆ ಹೆಸರ ಪ್ರೀತಿ. ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ ಒಂದು ಚೂರು ಬೈಯು. ಹೀರೋಯಿನ್ ಸಿನಿಮಾ ಹೀರೋ ಆಗಿ ಮಾಡಿದ್ದೀನಿ. ಓಕೆ. ಪ್ರತಿ ಸಲ ಬೈತಲ್ಲಿ ಆ ಹೀರೋಯಿನ್ ಚೆನ್ನಾಗಿಲ್ಲ, ಈ ಹೀರೋಯಿನ್ ಚೆನ್ನಾಗಿಲ್ಲ. ಇಬ್ರು ಹೀರೋಯಿನ್ಸ್ ಅವಳು ತುಂಬಾ ಇಷ್ಟಪಟ್ಟಿದ್ದು. ಒಂದು ಸಿರಿ ಚಂದನ ಅಂತ ಒಂದು ಮಾಡಿದೆ, ಶಿ ಫ್ರಮ್ ಬಾಂಬೆ. ಓಕೆ. ತುಂಬಾ ಚೆನ್ನಾಗಿದ್ರು. ಇದು ನೀನು ಪರ್ಫೆಕ್ಟ್ ಜೋಡಿ ಅಂತ. ಕಾಂಪ್ಲಿಮೆಂಟ್ ಮಾಡಿದ್ದು. ಎಸ್, ಅವಳು ಇಟಲಿ, ಅವಳು ಅನುಕಿ. ನೋಡಿ, ನನ್ನ ಹೆಸರು ನನಗೆ ಗೊತ್ತಿಲ್ಲ. ಶಿ ನೋಸ್ ಇಟ್. ಸೂಟ್ ಆಗಿದ್ದೀವಿ ಇಬ್ರೆ. ಉಳ್ದಾರೆಲ್ಲ ಯಾವ ಸರಿ ಇಲ್ಲ ಅಂತ ಹೇಳ್ತಾರೆ. ಕೈ ಸಿಗಲ್ವಲ್ಲ. ಬಂತು ಪಾಯಿಂಟ್ ನೋಡಿ, ನಾನು ಕೇಳಿದೆ ತಾನೆ. ಫಾರಿನ್ ಆಗಿದ್ಕೆ ಓಕೆ. ನನ್ನ ಮದುವೆಗೆ ಬಂದಿದ್ಲು. ಏನಂದ್ರಿ? ನನ್ನ ಮದುವೆಗೆ ಬಂದಿದ್ಲು. ನಿಮ್ಮ ಮದುವೆಗೆ ಬಂದಿದ್ರಾ? ನನ್ನ ಮದುವೆಗೆ. ಒಂದ್ ಸೆಕೆಂಡ್ ಪಾಸ್ ಮಾಡಿ. ರವಿ, ಮನೇಲಿ ನಿಮ್ಮ ಮುದ್ದಿನ ಮಡಿದಿಯನ್ನ ಏನಂತ ಕರಿತೀರಾ? ಪ್ರೀತಿ. ನನ್ಗೆ ಗೊತ್ತು ನಿಮ್ಗೆ ಅವ್ರ ಮೇಲೆ ಪ್ರೀತಿ ಇದೆ ಅಂತ. ಅದಕ್ಕೆ ಪ್ರೀತಿ ಅಂತ ಕರೆಯೋದು. ಹೋ, ನೀವು ಮಾಡಿದ ನಾಮಕರಣನ ಅಥವಾ ಅವ್ರ ಅಪ್ಪ ಅಮ್ಮ ಮಾಡಿದ ನಾಮಕರಣ? ನೀವು ಮಾಡಿದ್ದು. ಮೇಡಮ್, ಎಷ್ಟು ಚೆನ್ನಾಗಿದೆ ನೋಡಿ. ಪ್ರೀತಿ, ನೋ ಮೋರ್ ಕನ್ಫ್ಯೂಷನ್. ಪ್ರೀತಿ ಇಸ್ ಎವ್ರಿಥಿಂಗ್ ಇಸ್ ಪ್ರೀತಿ. ಓಕೆ, ಕೇಳಿಸ್ಕೊಳಕ್ಕೆ ಎಷ್ಟು ಖುಷಿಯಾಗಿದೆ ಅಲ್ಲ, ಇಂಪಾಗಿದೆ ಅಲ್ಲ. ಅಂದ್ರೆ ನಂದು ಹೆಸರು ದೊಡ್ಡದಿತ್ತು ಮೊದಲು. ಏನಂತಿತ್ತು? ಹಾ, ಅದು ಅಷ್ಟು ದೊಡ್ಡದು ಕರೆಯೋದು ಅಂದ್ಬಿಟ್ಟು ಪ್ರೀತಿ ಅಂತ ಇಟ್ಟಿದ್ದವರು. ಓಹೋ, ಪ್ರಶಾಂತವಾಗಿ ಇದ್ದೀರಾ ಅಂತ ಅನ್ಸುತ್ತಲ್ವಾ? ಅವ್ರು ನೋಡಿದ್ರೆ ಏನ್ರಿ ಒಂದು ಕದರ್ ಅಪೋಸಿಟ್ ಅಲ್ವಾ? ಮತ್ತೆ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ರೂಢಿ ಆಗ್ಬಿಟ್ಟಿದೆ. ಯಾವ ತರ? ಮನೆಯಲ್ಲೇ ನಾನು ಜಗಳ ಮಾಡಲ್ಲ. ಏನ್ ಸಣ್ಣ ಪುಟ್ಟ ಇರ್ತದ ಅಷ್ಟೇ, ಅದ್ರ ಹೊರಗಿನ ತರ ಅಷ್ಟೆಲ್ಲ ಜೋರಿಲ್ಲ. ಬರೀ ಸ್ಕ್ರೀನ್ ಮೇಲೆ ಅಷ್ಟೇನೆ. ಸೊ ಅದು ವಿಲನ್ ಕ್ಯಾರೆಕ್ಟರ್. ಮನೇಲಿ ಬಂದ್ರೆ ಮನೇಲಿ ಶಾಂತವಾಗಿ ಇರ್ತಾರೆ. ಶಾಂತಮೂರ್ತಿ ಅಂತ ಕೊಡ್ತೀರಾ? ಸಣ್ಣ ಪುಟ್ಟ ಆದ್ರೆ ಒಂಚೂರು ಅಷ್ಟೇ, ಒಂದ್ 5 ನಿಮಿಷ. ನೀವು ಪ್ರೀತಿಯಿಂದ ಏನಂತ ಕರಿತೀರಾ ಅವ್ರನ್ನ? ಚೇತನ್ ಅಂತಾನೆ ಹೇಳೋದು. ಚೇತನ್ ಅಷ್ಟೇನಾ? ಓಕೆ. ತುಂಬಾ ಕೋಪ ಬಂದಾಗ ಅವ್ರನ್ನ ಮೆನ್ಷನ್ ಮಾಡೋದು ಹೇಗೆ? ನಿಮ್ಗೂ ಕೋಪ ಬರುತ್ತೆ ಆಗಾಗ, ಏನೋ ಒಂದು ಸಣ್ಣ ಪುಟ್ಟ ಜಗಳ? ಹಾ, ಜೋರ್ ಏನ್ ಮಾಡಕ್ ಹೋಗಲ್ಲ. ನೋ ನಿಕ್ ನೇಮ್ ಏನಿರಲ್ಲ. ಮಾತಾಡಕ್ ಹೋಗಲ್ಲ, ಸುಮ್ಮನೆ ಆಗ್ಬಿಡ್ತೇನೆ. ಅವ್ರಿಗೆ ಗೊತ್ತಾಗುತ್ತೆ ಯಾಕೋ ಇವಳು ಸಿಟ್ನಲ್ಲಿ ಇದ್ದಾಳೆ, ಬೇಜಾರು. ಓಕೆ. ಅದೇ ಬೆಳ್ಕೊಂತ ಹೋಗ್ಬಿಡತ್ತಲ್ಲ, ಒಬ್ರಿಗೊಬ್ರು ಕಾಂಪ್ರಮೈಸ್ ಆಗ್ಬಿಡೋದು. ಸೊ ಇದೇನೇನಾ ಮದುವೆಯ ಒಂದು ಸಂಸಾರದ ಸುಖ ಸೂತ್ರಗಳಲ್ಲಿ ಇದು ಒಂದು. ಎಸ್, ರವಿನ ಕೇಳಲೇಬೇಕು. ನೀವು ಎಲ್ಲೂ ಕೂಡ ಪ್ರೀತಿಯವರು ಕಾಣಿಸ್ಕೊಂಡಿಲ್ಲ. ನೀವೆಲ್ಲೂ ಹೊರಗಡೆ ಅವ್ರು ಬರಲ್ವಾ ಅಥವಾ ನೀವೇ ಅವ್ರನ್ನ ಕರ್ಕೊಂಡು ಬರಲ್ವಾ ಅನ್ನೋ ಪ್ರಶ್ನೆ ನಮಗೆ ಕಾಡುತ್ತೆ. ಇಲ್ಲ, ಕೆಲವು ಸೆಟ್ಸ್ಗೆ ಕರ್ಕೊಂಡು ಹೋಗಿದ್ದೀನಿ. ಇದು ಹೈದರಾಬಾದ್ ಹೋದಾಗ ಕುರುಕ್ಷೇತ್ರ ಮಾಡೋ ಟೈಮಲ್ಲಿ ದುಶಾಸನ ಪಾತ್ರ ಮಾಡಿದ್ದೆ ನಾನು. ಸೊ ಅವಾಗ ಬಂದಿದ್ಲು. ಶಿ ಹ್ಯಾಡ್ ಕಮ್ ಟು ದ ಸೆಟ್.
ಅದ್ರ ಬಿಫೋರು ನನ್ನ ಮದುವೆಗೆ ಬಂದಿದ್ಲು. ಏನಂದ್ರಿ? ನನ್ನ ಮದುವೆಗೆ ಬಂದಿದ್ಲು. ನಿಮ್ಮ ಮದುವೆಗೆ ಬಂದಿದ್ರಾ? ನನ್ನ ಮದುವೆಗೆ ಒಂದ್ ಸೆಕೆಂಡ್ ಪಾಸ್ ಮಾಡಿ. ಏನ್ ಮೇಡಮ್? ಮಾತ್ರ ರಿಯಲ್ ಅಲ್ಲ, ರೀಲ್ ಅಲ್ಲಿ ಕೋಪ ಅಸೂಯೆ ಪ್ರೀತಿ ಎಲ್ಲ ಕಾಣಿಸ್ತಾ ಇದೆ. ರೈಟ್ ರೈಟ್. ಅವಾಗ ಸ್ವಲ್ಪ ಬೇಜಾರಾಗಿತ್ತು, ಬಟ್ ಪರವಾಗಿಲ್ಲ. ಅದೊಂಥರ ಬೇರೆ ತರ ಯಾರಿಗುಂಟು ಯಾರಿಗಿಲ್ಲ. ಯಾರಾದ್ರೂ ನಿಮ್ಗೆ ಲೈಫ್ ಟೈಮ್ ಮೆಮೊರಿ ಎಲ್ಲ ಇದು ಆರ್ಸಿ. ಸೊ ಯಾರಾದ್ರೂ ಹೌದೌದು. ಅಂದ್ರೆ ಒರಿಜಿನಲ್ ಹೆಂಡತಿ ಮುಂದೆ ಇದ್ದಾಳೆ. ನಾನು ಆಕ್ಚುಲಿ ಶೂಟಲ್ಲಿ ಇದ್ದಾಗ ಓಕೆ ತಾಳಿ ಕಟ್ಟೋ ಸೀನು. ಸೊ ಎಲ್ಲರೂ ಹಿಂಗೆ ತಾಳಿ ಕಟ್ಟೋ ಟೈಮಲ್ಲಿ ರೌಂಡ್ ಟವರ್ಲಿ ಶಾರ್ಟ್ ಹಾಕಿದ್ರು. ಅಲ್ಲಿಂದ ಕ್ಯಾಮ್ರಾ ಮೂವ್ ಆಗ್ತಾ ಇತ್ತು. ಹಿಂಗೆ ಕಟ್ಟಿದ ತಕ್ಷಣ ಇವಳೇ ಕಾಣಿಸಿದ್ ನನಗೆ. ನೋಡಿದ್ರೆ ಆಗ್ತದೆ, ಕ್ಲೋಸ್ ಅಪ್ ಇರಲಿಲ್ಲ ಅಷ್ಟೇ, ಗುಂಪಲ್ಲಿ ಹೋಗಿಂದ. ಬಟ್ ಅನಿಸ್ತು ಯಾರಾದ್ರೂ ಫೀಲ್ ಆಗೇ ಮೇ ಬಿ ಎ ಸಿನಿಮಾ, ಬಟ್ ಸ್ಟಿಲ್ ಯು ಫೀಲ್ ಇಟ್ ಅಲ್ಲ. ಇದು ನನಗೂ ಅಷ್ಟೇ ಇತ್ತು. ಕೋಪ ಬಂತು ಒಂದ್ ಕಡೆ, ಬೇಜಾರಾಯ್ತು. ಸಿನಿಮಾದಲ್ಲಿ ಎಷ್ಟೋ ಮದುವೆ ಆಗಿದೆ. ಮೋಸ್ಟ್ಲಿ 20-25 ಮದುವೆ ಆಗಿದೆ. 25 ಸಿಲ್ವರ್ ಜೂಬ್ಲಿ ಮಾಡಿದ್ದೀನಿ ಮದ್ವೆ ಸಿನಿಮಾದಲ್ಲಿ. ಅದಕ್ಕೆ ದರ್ಶನ ಮದುವೆಗೊಂಡು ಈಗಲೂ ಕರೀತಾನೆ. ಓ ಹೈಯೆಸ್ಟ್ ಪಾಪ. ರಿಯಲ್ ಲೈಫಲ್ಲಿ ಒಂದೇ, ಅದು ಒಂದೇ ಲೈಫ್ ಟೈಮ್ ಪ್ಲಾಟಿನಮ್. ಓಕೆ. ಸೊ ಈ ನಿಮ್ಮ ಇಷ್ಟು ಒಂದು ಕೆರಿಯರ್ಗೆ ನಾವು ನೋಡಿದಾಗ ಈಗ ಯಾವುದೇ ಒಂದು ಪ್ರತಿ ಪುರುಷನ ಯಶಸ್ಸಿನಿಂದ ಹೆಣ್ಣಿರ್ತಾಳೆ ಅನ್ನೋದು ಲೋಕಾರೂಢಿ ಮಾತು. ಬಟ್ ನಿಮ್ಮ ವಿಷಯದಲ್ಲಿ ಅದು ಎಷ್ಟು ನಿಜ ಅಂತ ಅನಿಸ್ತಾ ಇದೆ ಅಂದರೆ, ಆರ್ಸಿ ಇವತ್ತುವರೆಗೂ ಆ ಒಂದು ಪರ್ಸನಾಲಿಟಿ ಮೇಂಟೈನ್ ಮಾಡಿದ್ದಾರೆ, ಆ ಒಂದು ಚಾರ್ಮಿಂಗ್, ಆ ಒಂದು ಗ್ಲ್ಯಾಮರ್ನ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಸೊ ನಿಮಗೆ ಈ ನಿಮ್ಮ ಗ್ಲ್ಯಾಮರ್ ಚಾರ್ಮಿಂಗ್ ಇರುವಂತಹ ಹಿಂದೆ ಸಪೋರ್ಟ್ ಯಾರದು? ಪ್ರೀತಿ ಅದನ್ನಾದ್ರೂ ಹೇಳ್ರಿ. ನಿಮ್ಮ ಮಿಸ್ಸಿಂಗ್ ಕುಡಿ ನೋಡ್ತಲೇ ಹೇಳ್ಬೇಡಿ. ಇಲ್ಲ, ನನ್ನ ಕಂಪ್ಲೀಟ್ ಡಯಟ್ ಆಗಲಿ ಮತ್ತೊಂದಾಗಲಿ ಫುಡ್ಡು ಎವ್ರಿಥಿಂಗ್ ಅವಳು ನೋಡ್ಕೊಳ್ಳೋದು. ಓಕೆ. ಸೊ ಇಂಥ ಕೆಲವು ತಿನ್ನಬೇಕು ಅಂದರೆ ಇದು ಕೆಲಸ ನನಗೆ ಯೂಶ್ವಲಿ ಸ್ವೀಟ್ಸ್ ಜಾಸ್ತಿ ಇಷ್ಟ, ಪಿಜ್ಜಾ ಬರ್ಗರ್ಸ್ ತುಂಬ ಇಷ್ಟ. ತಿಂಗಳಿಗೆ ಒಂದ್ಸಲ ಕೊಡ್ತಾಳೆ. ಓಕೆ. ಮಂತ್ಲಿ ಇಲ್ಲೇ ಮಾಡ್ತಾಳೆ. ಶಿ ಇಸ್ ಅ ಗುಡ್ ಕುಕ್. ಓ ಸೂಪರ್. ಶಿ ಇಸ್ ಅ ಗುಡ್ ಕುಕ್. ಸೊ ಬೈಕೆಗಳಿರ್ತಾಗ ಆಚೆ ಕಡೆ ತಿನ್ನಕ್ಕೆ ಹೋಗಲ್ಲ. ಸೊ ಅಲ್ಲಿ ಜಾಸ್ತಿ ಏನೋ ಅಂಜಿನೋಮೋಟೊ ಹಾಕ್ತಾರೆ, ಏನೋ ಕಲರ್ ಜಾಸ್ತಿ ಆಗ್ತದೆ, ವಿಚ್ ಐ ಡೋಂಟ್ ಲೈಕ್. ಸೊ ಹೀಗಾಗಿ ಶಿ ವಿಲ್ ಡೂ ಇಟ್ ನ್ಯಾಚುರಲಿ. ಸೊ ಹೀಗಾಗಿ ಯೂಶುವಲಿ ಐ ಲೈಕ್ ಹೋಮ್ಲಿ ಫುಡ್. ಎಸ್ಪೆಷಲಿ ಅವ್ರು ಮಾಡೋದು ತುಂಬ ಇಷ್ಟ ಆಗುತ್ತೆ. ನಿಮ್ಮದು ಮದುವೆ ಒಂದು 2-3 ವರ್ಷ ಆಗಿದೆಯಾ? ಮದುವೆ ಆಗಿ? ಹಾಗೆ ಜಸ್ಟ್ ಕೇಳಿದೆ ರೀ, ಕರೆನ ಹೇಳ್ಬೇಕು ರೀ, ಸುಳ್ಳು ಹೇಳಿದ್ರೆ ಯಾರಿ ಭಗವಂತ ಮೆಚ್ತೇನೆ. 25 ವರ್ಷನ ಸಿಲ್ವರ್ ಜೂಬ್ಲಿ ಆಯಿತು. ಅದ್ರ ಫೋಟೋಸ್ ನಿಮಗೆ ತೋರಿಸ್ತೀನಿ, ನಂಬೇಕಾಗಾದ್ರೆ. ಹಾಗಾದ್ರೆ ನಿಮ್ಮ ಪ್ರೀತಿಯ ಸಂಕೇತವಾಗಿ ಪುತ್ರ ಪುತ್ರಿ? ಒಬ್ಬ ಪುತ್ರ. ಏನು ಓದ್ತಾ ಇದ್ದಾರೆ? ಯಾವ ಸ್ಕೂಲ್ ಕಳಿಸ್ತಾ ಇದ್ದೀರಾ? ಅವನು ಕೆಲಸ ಮಾಡ್ತಾ ಇದ್ದಾನೆ. ಓ ಮೈ ಗಾಡ್. ನಾನು ಇದು ನಂಬೇಕಾ ಪ್ರೀತಿ? ನಾನು ನಂಬೇಕಾ ಇದನ್ನ ನಂಬಾರ್ದಾ? ಮೈ ಗುಡ್ನೆಸ್. ಓಕೆ. ಏನ್ರಿ ಈ ಐ ಮೀನ್ ಸಂತೂರ್ ಮಮ್ಮಿ ಅಂತ ಇದೆ, ಬಟ್ ಇವ್ನ ಸಂತೂರ್ ಫಾದರ್ ಅಂತ ಕರಿಬೇಕಾ, ಲಕ್ಸ್ ಫಾದರ್ ಅಂತ ಕರಿಬೇಕಾ? ಜಸ್ಟ್ ಲೈಕ್ ಫ್ರೆಂಡ್ಸ್, ಮೋರ್ ಓವರ್ ಫಾದರ್ ಅಂಡ್ ಸನ್. ನೀವು ಹೊರಗಡೆ ಹೋದಾಗ ಜನಗಳು ತಮ್ಮನೇ ಅಂತ ಹೇಳ್ತಾರೆ. ತಮ್ಮ ಬ್ರದರ್ಸ್ ಜೊತೆಗೆ ಹೋಗ್ತೀವಿ, ಬೈಕ್ ರೈಡ್ ಹೋಗ್ತಾ ಇರ್ತೀವಿ, ಜೊತೆಗೆ ಹೋಗ್ತೀವಿ. ಯೂಶಲಿ ಬೇರೆ ಈಗ ಕೆಲವು ಸಿನಿಮಾ ಪ್ರೀಮಿಯರ್ ಶೋಸ್ ಆಗಲಿ ಪಾರ್ಟೀಸ್ ಆಗಲಿ ಬರೋದೇ ಇಲ್ಲ. ಸಿನಿಮಾ ಜನಕ್ಕೆ ಏನಂತ ಬರೋದೇ ಇಲ್ಲ. ಫಸ್ಟ್ ಮನೆಯಿಂದ ಆಚೆ ಬರಲ್ಲ. ಸೊ ಈಗ ಫ್ಯಾಮಿಲಿ ಫಂಕ್ಷನ್ಸ್ ಅಷ್ಟೇ ಬರ್ತಾಳೆ ಹೊರತು ಸಿನಿಮಾಗೆ ಸಂಬಂಧಪಟ್ಟರು ಯಾವುದೇ ಇದಕ್ಕೂ ಬರಲ್ಲ. ಎಲ್ಲಿ ನಂದು ಒಂದು ಸಿನಿಮಾ ಪ್ರೀಮಿಯರ್ ಶೋ ಮೇಯ್ನ್ ಪಾತ್ರ ಮಾಡಿದಾಗ ಅಷ್ಟೇ ಬರ್ತಾಳೆ, ಬಟ್ ಇನ್ನು ಬರಲ್ಲ. ಸೊ ಐ ಟೇಕ್ ಮೈ ಸನ್ ಅಲಾಂಗ್ ವಿತ್ ಮೀ. ಸೊ ಇಬ್ಬರು ಅಂತ ಫ್ರೆಂಡ್ಸ್ ತಾನೇ ಇದೀವಿ ನಾವು. ವಾವ್. ಅಂದರೆ ನಿಮಗೆ ಅಷ್ಟು ಕಾಂಪ್ಲಿಮೆಂಟ್ ಆಗಿ ನಿಮ್ಮ ವೈಫ್ ಕೂಡ ಇದ್ದಾರೆ, ಮುದ್ದಿನ ಮಡ್ದಿ. ಸೊ ನೀವು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ, ಸಿ ವಾಟ್ ಎವರ್ ರಿಯಲ್ ಲೈಫಲ್ಲಿ ಯಾವುದೇ ಕ್ಯಾರೆಕ್ಟರ್ ಪಾತ್ರಗಳು ನಿಭಾಯಿಸ್ಬೋದು, ಬಟ್ ಮನೆಗೆ ಬಂದಾಗ ಆ್ಯಸ್ ಎ ಗುಡ್ ಫಾದರ್, ಆ್ಯಸ್ ಎ ಗುಡ್ ಹಸ್ಬೆಂಡ್, ದಿ ಬೆಸ್ಟ್ ಹಸ್ಬೆಂಡ್ ಆಗಿ ನೀವು ಆ ಕ್ಯಾರೆಕ್ಟರ್ನ ಸಿಕ್ಕಾಪಟ್ಟೆ ಸಖತ್ತಾಗಿ ನಿಭಾಯಿಸಿರೋದಕ್ಕೆ ಇವತ್ತು ಸಿಲ್ವರ್ ಜೂಬ್ಲಿ ಆಚರಣೆ ಮಾಡಿರೋದು. ರಜತ ಮಹೋತ್ಸವ ಆಗೋಗಿದೆ, ಇನ್ನು ಸುವರ್ಣ ಮಹೋತ್ಸವಕ್ಕೊಂದು ಬಾಕಿ ಇದೆ. ಸೊ ನಿಮ್ಮ ಸುಖ ಸಂಸಾರದ ಗುಟ್ಟೇನು ಅಂತ ತಿಳ್ಕೊಬೋದಾ ನಮ್ಮ ವ್ಯೂವರ್ಸ್ಗೆ ನೀವು ರಿವೀಲ್ ಮಾಡೋದಾದ್ರೆ? ಅಂಡರ್ಸ್ಟ್ಯಾಂಡಿಂಗ್, ಕಾಂಪ್ರಮೈಸ್. ಓಕೆ. ಸಿ ತಪ್ಪು ಯಾರದೇ ಇರ್ಬೋದು, ನಾನು ತಪ್ಪು ಮಾಡ್ತೀನಿ, ಅವಳು ತಪ್ಪು ಮಾಡ್ತಾಳೆ, ಅದನ್ನ ಆಗಿಂದಾಗೆ ಮರೆಯೋದು ಒಳ್ಳೆಯದು, ಅದನ್ನ ಕ್ಯಾರಿ ಮಾಡಬಾರ್ದು. ಓಕೆ,
ಕೆಲವು ಸಲ ಫಾರ್ ಎಕ್ಸಾಂಪಲ್ ನಾನು ತಪ್ಪು ಮಾಡಿರ್ತೀನಿ, ನಾನು ಕೂಗಾಡ್ತೀನಿ ಅಂತ ತಿಳ್ಕೊಳ್ಳಿ, ಸುಮ್ಮನೆ ಆಗ್ಬಿಡ್ಬೇಕು, ಆರ್ಗ್ಯೂ ಮಾಡಬಾರ್ದು. ಓಕೆ. ಸುಮ್ಮನೆ ಆದ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನೋಡ್ರಿ ನೀವು ಅದನ್ನ ಮಾಡಿ ತಪ್ಪಲ್ಲ ಅಂದರೆ ಹೌದಲ್ಲ, ಓಕೆ ಐ ಆಮ್ ಸಾರಿ. ಸಿ ಒಂದು ವರ್ಡ್ ಇದೆಯಲ್ಲ ಸಾರಿ, ದಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ಓಕೆ. ಆಮೇಲೆ ಇಬ್ಬರ ಮಧ್ಯೆ ಈಗೋ ಇರಬಾರ್ದು. ಈಗೋ ಮೂರನೇ ಫಾರ್ಮುಲಾ ಇದು. ಈಗೋ ಇದೆಯಲ್ಲ, ದಟ್ ವಿಲ್ ಬರ್ನ್ ಯುವರ್ ಲೈಫ್, ಓಕೆ. ದಟ್ ವಿಲ್ ಬರ್ನ್ ಯುವರ್ ರಿಲೇಷನ್. ಸೊ ಈಗೋ ನಾನೇ ತಪ್ಪು ಮಾಡಿರ್ತೀನಿ, ಕೆಲಸ ನಾನೇ ಮಾಡಿರ್ತೀನಿ, ಇಲ್ಲ ಅಂತಲ್ಲ, ಬಟ್ ಆ ಟೈಮಲ್ಲಿ ಸುಮ್ಮನೆ ಆಗ್ಬಿಡ್ಬೇಕು. ಅದು ಆರ್ಗ್ಯುಮೆಂಟ್ ಆದಾಗ ಕೋಪ ಬರುತ್ತೆ, ಜಗಳ ಆಗುತ್ತೆ, ಮತ್ತೊಂದಾಗುತ್ತೆ. ಸುಮ್ಮನೆ ಆಗ್ಬಿಟ್ರೆ ನಮಗೆ ಅನ್ಸ್ಬಿಡುತ್ತೆ, ಎಸ್ ನಾನು ಮಾಡಿ ತಪ್ಪಲ್ಲ, ನಾನು ಸಾರಿ ಕೇಳ್ತೀನಿ, ಅವಳು ತಪ್ಪು ಮಾಡಿ ಅವಳು ಸಾರಿ ಕೇಳ್ತಾರೆ. ಈಗೋ ಜಾಸ್ತಿ ಇರೋದು ನನಗೆ, ನಿಮಗೆ. ಹಾಂ, ಆ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಯಾರು? ಅವಳು. ನಾನೇ ಅಲ್ಲ, ಒಪ್ಕೊಂಡ್ಬಿಡ್ತೀನಿ ನಾನು. ನಾನು ಇರೋದು ಹಂಗೆ. ಕ್ಷಮೆಯಾದರಿತ್ರಿ. ಥಿಂಗ್ ಅದು ಬಂದ್ಬಿಟ್ಟಿದೆ. ಸಿಂಹರಾಶಿ ಅಂದರೆ ಅದು ಲೀಡರ್ಶಿಪ್ ಕ್ವಾಲಿಟೀಸು, ಗತ್ತು, ಅದು ಬಂದ್ಬಿಟ್ಟಿದೆ. ಲೀಡರ್ ಅದು ಬಂದ್ಬಿಟ್ಟಿದೆ. ಕ್ವಾಲಿಟೀಸ್ ಆಗಿದೆ ಓಕೆ. ಎಲ್ಲ ನನ್ನ ಲೈಫಲ್ಲಿ ಹಂಗೆ ಆಗಿದೆ. ಅವ್ಳಿಗೆ ಗೊತ್ತು, ಈಗ ರೋಡಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂದರೆ ಇಲ್ಲಿ ಸುತ್ತಮುತ್ತ ಜನ ಬರ್ತಾರೆ. ಪ್ಲಸ್ ಈ ನಾಗರಬಾವಿಗೆ ನಾನು ಸೆಕ್ರೆಟರಿನ ಆಗಿದ್ದೀನಿ, ನಾಗರಬಾವಿ ವೆಲ್ಫೇರ್ ಅಸೋಸಿಯೇಷನ್. ಸೊ ಏನೋ ಪ್ರಾಬ್ಲಮ್ಸ್ ಎಲ್ಲ ಬರ್ತಿರ್ತಾರೆ. ಹೀಗೆ ಏನಾಗಿದೆ, ಲೀಡರ್ಶಿಪ್ ಕ್ವಾಲಿಟೀಸು ಸ್ಪೋರ್ಟ್ಸಲ್ಲಾಗಲಿ, ಕ್ಯಾಪ್ಟನ್ ಆಗಲಿ ಎಲ್ಲ ಬಂದ್ಬಿಟ್ಟಿದೆ ಮೊದಲಿಂದಾನೆ. ಸೊ ಅವಳೆಲ್ಲ ನೋಡಿದ್ಲು ಫಸ್ಟು ಅಂದ್ಲದಾನೆ, ಅವ್ಳಿಗೆ ಗೊತ್ತಾಯ್ತು ನನ್ನ ರಾಶಿನೇ ಹಂಗಿದೆ. ಸೊ ಆ ರಾಶಿಗೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಒಳ್ಳೇದು ಅಂತೇಳಿ ಅವಳು ಅಡ್ಜಸ್ಟ್ ಮಾಡ್ಕೊಂಡ್ಳು. ಆಮೇಲೆ ನನಗೂ ಕೋಪ ಇಷ್ಟ. ನಾನು ಸಿಂಹರಾಶಿ ಕೋಪ ಜಾಸ್ತಿ. ಅದೊಂಚೂರು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಅದು ಬಂದಿದೆ. ಅದಕ್ಕೆ ಮೂಗು ಸ್ವಲ್ಪ ದೊಡ್ಡದಿದೆ ಅಲ್ವಾ, ಅಲ್ಲಿ ಫ್ಯಾಕ್ಟ್ರಿ. ಆಮೇಲೆ ಏನಾಗಿದೆ, ಈ ಪಾತ್ರಗಳು ಮಾಡ್ತಿಲ್ಲ. ವಿಲನ್ ಬರೀ ಕೋಪದಲ್ಲೇ ಇರ್ಬೇಕಲ್ಲ, ನಕ್ಕೊಂಡೆ ಅಂತ ವಿಲನ್ ಮಾಡೋಕ್ಕಾಗಲ್ಲ. ಅದು ಹಾಗೆ ಬಂದ್ಬಿಟ್ಟಿದೆ. ಯಾಕೆ ರೊಮ್ಯಾಂಟಿಕ್ ಆಗಿಲ್ವಾ? ಹೀಗಾಗಿ ಅವಳಿಗೂ ರೂಢಿ ಆಗ್ಬಿಟ್ಟು ಗೊತ್ತಾಯ್ತು ಇವ್ರು ಹೆಂಗಿರ್ತಾರೆ ಏನಂತ ಗೊತ್ತಿಲ್ಲ, ಅಡ್ಜಸ್ಟ್ ಆಗಿದೆ. ಅದು ಹೇಳಿದ ದಟ್ ಇಸ್ ವಾಟ್ ಕಾಂಪ್ರಮೈಸ್. ಮದುವೆ ಆಗೋಸಿದ್ರಲ್ಲಿ ಇಷ್ಟೆಲ್ಲ ಇದೆ, ಅವ್ರಿಗೆ ಕೋಪ ಜಾಸ್ತಿ ಇದೆ, ಈಗೋ ಇದೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನೀವ್ ಹೆಂಗ್ ಕಾಂಪ್ರಮೈಸ್ ಆದ್ರಿ? ನನಗೆ ತುಂಬಾ ಬಿಗ್ ಕ್ವಶನ್ ಹಾಕೋದು. ಇಲ್ಲ, ಸ್ಟಾರ್ಟಿಂಗ್ ಏನು ಅಷ್ಟೇನು ಗೊತ್ತಾಗ್ತಾ ಇರ್ಲಿಲ್ಲ. ಓಕೆ. ಆಮೇಲೆ ಅದು ಸಿನಿಮಾದ ಪಾತ್ರ ಜಾಸ್ತಿ ನೆಗೆಟಿವ್ ಮಾಡಕ್ ಶುರು ಮಾಡಿದ್ರಲ್ಲ, ಸಿಟ್ಟಿಂದ ಇದು ಅವಾಗಿಂದ ಸ್ವಲ್ಪ ಜಾಸ್ತಿ ಆಗೋಯ್ತು. ಮೊದಲು ಏನು ಹಂಗಿರ್ಲಿಲ್ಲ. ಓಕೆ. ಮಾಡ್ತಾ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದ್ದು ಮನೆಗೆ ಬಂದ್ರು ಅದನ್ನ ಕ್ಯಾರಿ ಫುಲ್ಲಿ ಇನ್ವಾಲ್ವ್ ಆಗ್ಬಿಟ್ರು ಆ ಕ್ಯಾರೆಕ್ಟರ್ ಅಲ್ಲಿ. ಓಕೆ. ಹೊರ್ಗಡೆ ಇರೋ ಫ್ರಸ್ಟ್ರೇಷನ್ಸ್ ಎಲ್ಲ, ಬೇಜಾರು, ಕೋಪ ಎಲ್ಲ ಮನೆಗೆ ತಗೊಂಡ್ಬರ್ತಾರಾ ಅಥವಾ ಅಲ್ಲೇ ಬಿಟ್ಟು ಬರ್ತಾರಾ? ಇಲ್ಲ, ಕೆಲವೊಂದ್ಸತಿ ಮಾತ್ರ, ಯಾವಾಗ್ಲೂ ಅಲ್ಲ. ಬಹಳ ಟೆನ್ಷನ್ ಅಲ್ಲಿ ಇದ್ದಾಗ ಮಾತ್ರ. ಓಕೆ. ಅವರೇ ತಪ್ಪು ಮಾಡಿ ಬಟ್ ಸಾರಿ ಮಾತ್ರ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರೋದು ಏನಾದ್ರು ಇದೆಯಾ? ಅವ್ರದೇ ತಪ್ಪಿದ್ರು ನೀವೇ ಕೇಳ್ಬೇಕು ಅಂತ ಆಗಿದೆ. ಬಟ್ ಓಕೆ, ಬಟ್ ನೀವು ಅದ್ರಲ್ಲೂ ಕಾಂಪ್ರಮೈಸ್ ಆಗಿಬಿಟ್ಟಿದ್ದೀರಾ. ಓಕೆ. ನಾನು ಆರ್ಸಿ ಕೇಳಲೇ ಇಲ್ಲ, ಅಂದರೆ ಪ್ರೀತಿ ಫಸ್ಟ್ ಲೈಕ್ ಮಾಡಿದ್ದು ಎಲ್ಲಿ, ಯಾವ ಜಾಗದಲ್ಲಿ, ಯಾರ ಚಾಯ್ಸ್ ಇದು? ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜ್? ಪ್ರಶ್ನೆ ಇದೆ. ಇಟ್ ಇಸ್ ಅರೇಂಜ್ ಮ್ಯಾರೇಜ್. ಓಕೆ. ಅದು ಯಾವುದೋ ಒಂದು ನಮ್ಮದು ಲಿಂಗಾಯತರದ್ದು ಒಂದು ಸಮಾವೇಶ ಏನಾಯಿತು, ಅಲ್ಲಿ ಫಂಕ್ಷನ್ ಇದ್ದಾಗ ಅಲ್ಲಿ ನಾನು ಇವಳನ್ನ ನೋಡಿದ್ದು. ಓಕೆ. ಸೊ ಯಾರಿದು ಬೆಕ್ಕಿನ ಕಣ್ಣು ಚೆನ್ನಾಗಿದ್ದಾಳಲ್ಲ ಅಂತ ನೋಡಿ ಸುಮ್ಮನೆ ಅದೇ. ಆಮೇಲೆ ಗೊತ್ತಾಯ್ತು ಇವರು ಲಿಂಗಾಯತರು ಅಂತ ಗೊತ್ತಾಯ್ತು. ಓಕೆ. ಸೊ ಹೌದಾ ಮತ್ತೆ ಯಾಕೆ ಅಂದ್ಬಿಟ್ಟು ನಮ್ಮ ಸಿಸ್ಟರ್ ಇಲ್ಲ ಇದು ರಶ್ಮಿ ಅಂತ. ಸೊ ನಾನು ಅವಳು ಇಬ್ಬರು ಫಂಕ್ಷನ್ಗೆ ಹೋಗಿದ್ದೆ. ನಾನು ನನ್ನ ಅಣ್ಣನ ಹೆಂಡತಿ, ನಾನು ಅವಳು ಫ್ರಮ್ 4th ಸ್ಟ್ಯಾಂಡರ್ಡ್ ನಾವು ಜೊತೆಲೇ ಬೆಳೆದವರು. ಸೊ ನಮ್ಮ ಅಣ್ಣನ ಮತ್ತು ಸೇರಿಸಿದವನು ನಾನೇ ಮೀಡಿಯೇಟ್ರು ಅದಕ್ಕೆ. ಸೊ ಅವಳ ಜೊತೆ ಇದ್ಲು. ಅವಾಗ ನಾನು ಹೇಳಿದೆ, ಅವಳು ವಿಚಾರಿಸ್ಕೊಳ್ದೆಲ್ಲ ಅಂತ. ಸರಿ, ಅವಳು ಹೋಗಿ ಇವ್ರ ತಾಯಿ ಹತ್ರ ಮಾತಾಡಿ ನಂಬರ್ಲ್ಲ ತೊಗೊಂಡಾದ್ಮೇಲೆ ಆಮೇಲೆ ಇನ್ನೊಂದು ಸಲ ಕ್ಯಾಶುವಲ್ ಆಗಿ ಹೋಗಿ ಮಾತಾಡಿದ್ದು. ಆವಾಗ ಎಲ್ಲ ಓಕೆ ಆಗಿದ್ದು. ಇವ್ರ ತಾಯಿ ಒಂಚೂರು, ತಂದೆ ತಾಯಿ ಸಿನಿಮಾ ಒಂದು ಚೂರಿಗೆ ನೆಗೆಟಿವ್ ಇತ್ತು. ಅವಾಗ ಸಿನಿಮಾ ಇಲ್ಲ, ಅವಾಗ ಸೀರಿಯಲ್ಸ್ ಮಾಡ್ತಾ ಇದ್ದೆ ಅವಾಗ. ಆಗ್ತಾನೆ ಎಂಟ್ರಿ. ಸೊ ಸೀರಿಯಲ್ ಅಂದ ತಕ್ಷಣ ಒಂಚೂರು ಎಳೆದಾಡಿದ್ರು. ಬಟ್ ಬ್ರಹ್ಮ ಬರ್ದಿತ್ತು ಸವಾಲ್ ರಿಟರ್ನ್ ಅಲ್ಲ. ಸೊ ಆ ಬೆಕ್ಕಿನ ಕಣ್ಣು ನಿಮ್ಮನ್ನ ಆ ರೀತಿ ಏನದು ಅಟ್ರಾಕ್ಷನ್, ಆ ಕಣ್ಣಲ್ಲೇ ಬಿದ್ದಿದ್ದು. ಪ್ರೀತಿನ ಕೇಳಲೇಬೇಕು. ನೀವು ಆರ್ಸಿ ಯಾವ ಒಂದು ಮ್ಯಾನರಿಸಮ್ ನೋಡಿ ನೀವು ಲೈಕ್ ಮಾಡಿದ್ರಿ? ಓಕೆ. ಅಲ್ಲ, ಫಸ್ಟ್ ಲುಕ್ ನಿಮ್ಮ ಬೆಕ್ಕಿನ ಕಣ್ಣು ನೋಡಿ ಅವ್ರು ಬಿದ್ದೋಗ್ಬಿಟ್ರು, ಅಲ್ಲೇ ಫಿದಾ. ನೀವು
ಯಾವ್ದು ಖಡಕ್ ಹಾ. ಕದರ್. ಸೊ ಆಗ್ಲೇ ಈ ಪರ್ಸನಾಲಿಟಿ ಇದ್ರೆ ಅವರು ಚೆನ್ನಾಗಿ- ಇನ್ನು ಈಗಲೇ ಹೀಗೆ ಅವತ್ತು ಹೆಂಗೆ ಚೆನ್ನಾಗಿದ್ರು. ಇನ್ನೂ ಚೆನ್ನಾಗಿದ್ರು. ಸೊ ಹಾಗಾಗಿ ನಿಮ್ಗೆ ಸಿನಿಮಾ ಅದೇನು ಅಡ್ಡಿ ಬರ್ಲಿಲ್ಲ, ಅಂದ್ರೆ ಸಿನಿಮಾ ಸೇರ್ತಾರ ಅಂತ ಗೊತ್ತಿರ್ಲಿಲ್ಲ. ಬಟ್ ಸೀರಿಯಲ್ ಅಲ್ವಾ ಹೋಗ್ಲಿ ಅಂತ ಸುಮ್ಮನಾದ್ರಿ. ಸುಮ್ನಾದ್ವಿ. ಓಕೆ. ಆಮೇಲೆ ಏನೋ ಡಿಸ್ಕಂಟಿನ್ಯೂ ಮಾಡ್ಬೋದೇನೋ ಅಂತ ಅನ್ಕೊಂಡ್ವಿ. ಬಟ್ ಅದು ಇನ್ನೂ ಜಾಸ್ತಿನೇ ಆಗೋಯ್ತು. ಫಿಲ್ಮ್ ಎಲ್ಲ ಸೇರ್ಕೊಂಡ್ಬಿಟ್ರು. ಜಾಸ್ತಿ ಆಗ್ಬಿಟ್ಟು ಹೇಗ ಅದನ್ನ ರಿಸೀವ್ ಮಾಡಿದ್ರಿ ಪ್ರೀತಿಯಾಗ? ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ದು ಒಂದು ಆರ್ಥೋಡಕ್ಸ್ ಮಡಿವಂತಿಗೆ ಮೊದಲೇ ನಿಮ್ಮ ಅಪ್ಪ ಅಮ್ಮ ಅದು ಯೋಚನೆ ಮಾಡಿದವರು ಸಿನಿಮಾದಲ್ಲಿ ಕೊಡ್ಬೇಕಾ ಅಂತ, ಅದು ಸೀರಿಯಲ್ ಅಲ್ಲಿ ಇದ್ದಾಗಲೇ ಆ ತರ ಯೋಚನೆ ಮಾಡಿದ್ದಾರೆ ಅಂದ್ರೆ, ಇನ್ನ ಸಿನಿಮಾಗೆ ಎಂಟ್ರಿ ಕೊಟ್ಟಾಗ ನೀವು ಅದನ್ನ ಹೇಗೆ ರಿಸೀವ್ ಮಾಡಿದ್ರಿ? ಅವ್ರಿಗೆ ಅಷ್ಟು ಅಂದ್ರ ಓಕೆ ಫೈನ್ ಇದು ಪ್ರೊಫೆಷನ್ ಇದು ಹೋಗ್ಲಿ ಅಂತ ಅನ್ಕೊಂಡ್ರೆ ಹೇಗೆ? ಇಲ್ಲ, ಸ್ಟಾರ್ಟಿಂಗ್ ಹೇಳಿದೆ ಅದೆಲ್ಲ ಬಿಟ್ಬಿಡಿ, ಬೇಡ ಸುಮ್ಮನೆ ಬಿಸ್ನೆಸ್ ಮಾಡ್ಕೊಂಡಿರಿ ಅಂತ. ಅವಾಗೆಲ್ಲ ಬಿಸ್ನೆಸ್ ಅಲ್ಲಿ ಇದ್ರು, ಮಾಡ್ತಾ ಇದ್ದೆ, ಅದನ್ನೇ ಕಂಟಿನ್ಯೂ ಮಾಡಿ ಅಂದೆ. ಓಕೆ. ಬಟ್ ಅವ್ರಿಗೇನೋ ಅದೊಂದು ಮೂವಿನಲ್ಲಿ ಮಾಡ್ಬೇಕಂತ ರುಚಿ ಇತ್ತು. ಹೋಗ್ಲಿ ಬಿಡು, ನಮ್ಮ ಹೋಗ್ಲಿ ಬಿಡು, ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಮಾಡ್ಲಿ ಅಂತ. ಓಕೆ. ನಿಮ್ಮಮ್ಮನೇ ಹೇಳಿದ್ರು ಕೊನೆಗೆ? ಕೊನೆಗೆ ಅವರೇ ಅಂದ್ರು. ಫಸ್ಟ್ ಅಪೋಸ್ ಮಾಡಿದ್ದು, ಬಟ್ ಕೊನೆಗೆ ಅವರೇ ನಿಮ್ಗೆ ಗ್ರೀನ್ ಸಿಗ್ನಲ್ ಕೊಟ್ರು. ಅದೇ ಅವ್ರ ರಿಯಾಲಿಟಿ ಗೊತ್ತಾಯ್ತು. ಓಕೆ. ಸೊ ಅವ್ರ ಸೀರಿಯಲ್ಸ್ ಬರೋದು, ಆಮೇಲೆ ನಾವೆಲ್ಲ ಜೊತೆಗೆಲ್ಲ ಹೋದಾಗ ಪೀಪಲ್ ಯೂಸ್ ಟು ಕಮ್ ಅಂಡ್ ಟೇಕ್ ಸೆಲ್ಫೀಸ್ ಅವೆಲ್ಲ ಇತ್ತು. ಅವಾಗ ಸೆಲ್ಫಿನ ಕಮ್ಮಿ ಇತ್ತು, ಅವಾಗ ಆಟೋಗ್ರಾಫ್ ಭಾಳ ಈಗ ಅದು ಮರೆಯಾಗಿ ಈ ಆಟೋಗ್ರಾಫ್ ಇಲ್ಲ, ಈಗ ಏನೋ ಸೆಲ್ಫಿ. ಸೊ ಇವೆಲ್ಲ ತಗೊಂತಾ ಇದ್ರು. ಓಕೆ. ಸೊ ಇವೆಲ್ಲ ನೋಡಿದಾಗ ಪಾಪ್ಯುಲಾರಿಟಿ ಅವರು ನೋಡಿದ್ರು. ಸರಿ ಆಯಿತು. ಅಂದರೆ ಏನಂದರೆ ಅವರು ಸಿನಿಮಾ ಸೀರಿಯಲ್ ಅವಾಗ ಏನು ಗೊತ್ತಿಲ್ಲ ಇವರು ತಾಯಿಗೂ. ಸೊ 4 ಗೋಡೆಯಲ್ಲಿ ಬೆಳೆದವ್ರು ಇವರು. ಇವಳನ್ನ ಗೇಟಿಂದ ಆಚೆನೆ ಕಳಿಸಿಲ್ಲ, ಅವ್ರು ತರಕಾರಿನೂ ಅವ್ರ ಅಪ್ಪ ತಂದು ಕೊಡೋರು. ನಮ್ಮ ಮಾವ SBI ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು. ಸೊ ಗೊತ್ತಲ್ಲ, ಬ್ಯಾಂಕ್ ಮ್ಯಾನೇಜರ್ ಬೆಳಗ್ಗೆ ಹೋಗೋದು ಸಾಯಂಕಾಲ ಬರೋದು ಅಷ್ಟೇ. ಅವ್ರ ಇಷ್ಟೇ ಲೈಫ್, ಚೌಕಟ್ಟು ಇಷ್ಟೇ. ಅವ್ರು ಏನೇನು ಗೊತ್ತಿರಲಿಲ್ಲ ಅವ್ರಿಗೆ. ಸೊ ಹಿಂಗಾಗಿ ಅವ್ರದ್ದಿತ್ತು. ಆಮೇಲೆ ನಮ್ಮದು ನಾವಿರೋದೆಲ್ಲ ನೋಡಿ ಅವ್ರಿಗೆ ಗೊತ್ತಾಗಿದೆ, ಏನು ಮಾಡೋಕ್ಕಾಗಲ್ಲ. ನನಗೆ ಹುಚ್ಚಿತ್ತು ಆ್ಯಕ್ಟಿಂಗ್, ಅದೊಂದೇ ಇದ್ದಿದ್ದು ನನಗೆ. ಸೊ ದೇ ಕೇಮ್ ಟು ನೋ. ಸೊ ಬಿಟ್ಟರು, ನಾನು ಅದೇ ಥರ ನಡ್ಕೊಂಡೆ. ಓಕೆ. ಸೊ ದೇ ಆರ್ ಹ್ಯಾಪಿ. ಎಸ್, ಫೈನಲಿ ಹಾಗಾದರೆ ನಿಮ್ಮಮ್ಮನೇ ಸಿನಿಮಾ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಸೊ ನೀವು ಶೂಟಿಂಗ್ ಸೆಟ್ಗೆ ಫಸ್ಟ್ ಸ್ಟಾರ್ಟಿಂಗಿಂದನೇ ಕರ್ಕೊಂಡು ಹೋದ್ರೆ ಏನಾದರೂ ಅದು ಒಂದು ರಿಯಾಲಿಟಿ ತೋರಿಸ್ಲಿಕ್ಕೆ ಅವ್ರಿಗೆ, ಸೊ ಹೇಗಿರ್ತೆ ಸಿನಿಮಾ, ನಾನು ಹೇಗಿರ್ತೀನಿ ಅನ್ನೋ ಒಂದು ರಿಯಾಲಿಟಿ ತೋರ್ಸಕ್ಕೆ ಕರ್ಕೊಂಡು ಹೋಗಿದ್ರೆ? ಒಂದು ದಿವಸ ಕರ್ಕೊಂಡು ಹೋಗಿದ್ದೆ, ಯಾವುದೋ ಒಂದು ನೆನಪಿಲ್ಲ ನನಗೆ ಒಂದು ಸಿನಿಮಾಗೆ. ಓಕೆ. ಅದೇ ಲಾಸ್ಟ್. ಅವಳು ಬರೋದಿಲ್ಲ ಅಂತಂದ್ಲು, ಸೆಟ್ಟು ಆಗೋದಿಲ್ಲ ಅವಳಿಗೆ. ಆ್ಯಂಡ್ ಅವ್ಳಿಗೆ ಗೊತ್ತಿಲ್ಲ ಅಲ್ಲಿ ಏನು ನಡೀತಾ ಇದೆ ಅಂತಲೂ ಗೊತ್ತಾಗಲ್ಲ. ಸೊ ನಾನೇ ಹೇಳಿದೆ, ಇನ್ನೇನು ಪ್ರಯೋಜನ ಇಲ್ಲ, ಯು ಸ್ಟೇ ಅಟ್ ಹೋಮ್ ಅಂತ. ಅವ್ಳಿಗೆ ಇಂಟ್ರೆಸ್ಟು ಇರಲಿಲ್ಲ, ಶೂಟಿಂಗ್ ಮಾಡೋದು ಅಂತ ಇಂಟ್ರೆಸ್ಟು ಇರಲಿಲ್ಲ ಸ್ಟಾರ್ಟಿಂಗ್. ಅವ್ಳು ಬಂದಿದ್ದು ಒಂದೇ ಒಂದು ಅಂದರೆ ಹೇಳಿದ್ನಲ್ಲ, ಹೈದರಾಬಾದಿಗೆ ಕುರುಕ್ಷೇತ್ರ ಮಾಡ್ಬೇಕಾದ್ರೆ ಅಲ್ಲಿಂದ ಪ್ಲ್ಯಾನ್ ಟು ಗೋ ಟು ಸಮ್ವೇರ್, ಅಲ್ಲಿಂದ ಯಾವುದೋ ಟೆಂಪಲ್ಗೆ ಹೋಗ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಆಗಲಿಲ್ಲ ಅದು. ಸೊ ವಿ ಕೇಮ್ ಬ್ಯಾಕ್. ಅದು ಅಷ್ಟೇ, ಅದು ಬಿಟ್ಟರೆ ಇನ್ಯಾ ಸೆಟ್ಟು ಬಂದಿರೋರು. ಓಕೆ. ಬಟ್ ನೀವು ಯಾವುದೇ ಮೂವಿ ನೀವು ಒಪ್ಕೋಬೇಕಾದ್ರೂ ಕಾಲ್ ಶೀಟ್ಗೆ ಇವ್ರನ್ನ ಫಸ್ಟ್ ಮಾತಾಡೋದು ಆ ಥರ ಏನಾದರೂ ಕೇಳಬೇಕು ಅಂತ ಟರ್ಮ್ಸ್ ಕಂಡೀಷನ್ಸ್ ಏನಿಲ್ಲ? ಸಿನಿಮಾಗೂ ಯು ಆರ್ ದ ಡಿಸಿಷನ್ ಮೇಕರ್. ಡಿಸಿಷನ್ ನಾನೇ. ಸಿನಿಮಾಗೂ ಸಂಬಂಧನೇ ಇಲ್ಲ, ಅವ್ಳಿಗೇನು ಗಂಧನೇ ಗೊತ್ತಿಲ್ಲ. ಓಕೆ ಓಕೆ. ಗಂಧನೇ ಗೊತ್ತಿಲ್ಲ. ಸೊ ಹಿಂಗಾಗಿ ಅದೇನು ಇಲ್ಲವೇ ಇಲ್ಲ, ನಾಟ್ ಎನಿಥಿಂಗ್. ಸೂಪರ್. ಮನೆಯಲ್ಲಿ ಎಸ್ಪೆಷಲಿ ಕಿಚನಲ್ಲಿ ಅವ್ಳು ಹೇಳಿದ್ರೆ ನಾನು ಕೇಳ್ತೀನಿ. ಓಕೆ. ಕಿಚನಲ್ಲಿ ನಾನು ಅವಳಿಗೆ ಹೆಲ್ಪರ್. ನಾನು ಕಿಚನ್ ಶಿ ಇಸ್ ಎ ಬಾಸ್, ಔಟ್ಸೈಡ್ ನಾನ್ ಬಾಸ್. ಓಕೆ. ಮನೆಗೆ ಬಾಸ್ ಇರ್ಬೋದು, ಬಟ್ ಕಿಚನ್ಗೆ ಒಳ್ಳೆ ಬಾಸು. ಈ ಮನೆ ಒಳಗಡೆ ಏನಿದೆಯಲ್ಲ ಅದು ಕಂಪ್ಲೀಟ್ ಒಳ್ಳೆ ಬಾಸು, ಆಚೆಗಡೆ ಅಷ್ಟೇ ನನ್ನ ಬಾಸ್. ಸೊ ಹೀಗಾಗಿ ಸಂಸಾರ ನಡೀತಾ ಇದೆ. ಆ್ಯಂಡ್ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತೀನಿ. ಅವಳು ಒಬ್ಬಳಿಗೆ ಮಾಡೋಕ್ಕೆ ಬಿಡಲ್ಲ. ಸಮ್ಟೈಮ್ಸ್ ಐ ಮೇಕ್ ಸಮ್ ಸ್ಯಾಂಡ್ವಿಚಸ್, ನಾನು ಸ್ವಲ್ಪ ಮಾಡ್ತಾ ಇರ್ತೀನಿ ಅದು ಇದು. ಸೊ ಸಪೋರ್ಟಿವ್ ಆಗಿದ್ದೀನಿ. ಸೊ ಹೆಚ್ಚು ಕೊಡೋದು ಮಾಡ್ತೀನಿ, ಇಲ್ಲ ಬಿಡು ಇವತ್ತು ನಾನೇನಾದ್ರು ಮಾಡ್ತೀನಿ, ಹೊಸದಾಗಿ ಏನಾದ್ರು ಮಾಡ್ತಿರ್ತೀನಿ, ಹೊಸ ರೆಸಿಪಿ ಟ್ರೈ ಮಾಡ್ತೀನಿ. ಸ್ವಲ್ಪ ಟಚ್ ಇದೆ, ಸ್ಯಾಲಡ್ಸ್ ಅವು ನಾಟ್ ಮೇಜರ್ ಥಿಂಗ್. ನಾನ್ ವೆಜ್ ಮಾಡ್ತೀನಿ. ಸೊ ಆಗ್ಬಿಟ್ಟು ಈಸಿ ರೆಸಿಪೀಸ್. ಸೊ ನಾನು ನಿಮ್ಗೆ ಒಂದು ಕಾಂಪ್ಲಿಮೆಂಟ್ ಕೊಡಲೇಬೇಕು. 25 years ಆಫ್ ಮ್ಯಾರೇಜ್ ಅಂತ ಹೇಳಿದ್ರಿ, ಬಟ್ ಡೋಂಟ್ ಲುಕ್ ಲೈಕ್ ದಟ್. ಕಾಣಿಸಲ್ಲ ರೀ. ಯಾರು ಹೇಳಿದ್ರು ಬಂದು ಹೇಳಿದ್ರು ಎಲ್ಲೋ ಒಂದು 4-5 years ಮದುವೆ ಆಗಿದೆಯಾ, ಸ್ಕೂಲ್ಗೆ ಹೋಗ್ತಾ ಇದೆಯಾ ಮಗು ಅಂತ ಕೇಳಬೇಕು. ಬಟ್ ನೀವು ಸ್ಕ್ರೀನಲ್ಲೆಲ್ಲೂ ಕಾಣಿಸ್ಕೊಳ್ಳಲ್ಲ. ಇನ್ನು ರವಿಚೇತನ್ ಜೊತೆಗಂತೂ ನೀವು ಹೊರಗಡೆ ಬಂದಿದ್ದು ಪಬ್ಲಿಕ್ ಪ್ರೋಗ್ರಾಮ್ಸ್ಗಳಲ್ಲಿ ನೋಡಿದ್ದೂ ಇಲ್ಲ. ದಿಸ್ ಅ ಫಸ್ಟ್ ಟೈಮ್ ಅಂದ್ಕೊಳ್ಬಹುದಾ? ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ನೀವು ಇಂಟರ್ವ್ಯೂ ಕೊಡ್ತಾ ಇರೋದು. ಆದರೂ ನೀವು ಇಷ್ಟು ಸ್ಲಿಮ್ ಆಗಿ ಇವತ್ತು ಅದೇ ಚಾಮ್ ಇಟ್ಕೊಂಡಿದ್ದೀರಾ ಅಂತಂದರೆ ಏನು ಸೀಕ್ರೆಟು? ನಮಗೂ ರಿವೀಲ್ ಮಾಡಿಬಿಡಿ. ಸೀಕ್ರೆಟ್ ಅಂದರೆ ನಾನು ಊಟ ಸ್ವಲ್ಪ ಬ್ಯಾಲೆನ್ಸ್ಡ್ ಫುಡ್. ಓಕೆ. ನೈಟ್ ಊಟ ಮಾಡೋದ, ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್ ಮಾಡಿದ್ರೆ ಮುಗಿತು ಅಷ್ಟೇ. ಮೊದಲಿಂದ ದಿವಸನೇ. ಓಕೆ. ಮೊದಲಿಂದ ಹಾಗೇನಾ? ಇಲ್ಲ, ಮೊದಲು ಊಟ ಮಾಡ್ತಾ ಇದ್ದೆ. ಆಮೇಲೆ ಐ ಥಾಟ್ ಸ್ವಲ್ಪ ಸಣ್ಣ ಇರೋಣ ಅಂದ್ಬಿಟ್ಟು
ಇದು ಶುರು ಹಚ್ಕೊಂಡೆ. ಹೆಲ್ತ್ ಕಾನ್ಶಿಯಸ್. ಹೆಲ್ತ್ ಕಾನ್ಶಿಯಸ್ ಅದು ನಿಮಗೆ ತುಂಬಾನೇ ಸಪೋರ್ಟ್ ಆಗಿದೆ. ಸ್ವೀಟ್ಸ್ ಆಗಲಿ ಕರ್ದಿರೋದಾಗಲಿ ಅವೆಲ್ಲ ಏನು ಜಾಸ್ತಿ ತಗೊಳಲ್ಲ. ಸೊ ಏನಾಗುತ್ತೆ, ಇಷ್ಟು ಮನೇಲಿ ತುಂಬ ಕಾನ್ಷಿಯಸ್ ಆಗಿರ್ತಾರ ಫುಡ್ ಬಗ್ಗೆ ಎಲ್ಲ, ಬಟ್ ಸೆಟ್ಗೆ ಹೋದಾಗ ನೀವು ಕಾಂಪ್ರೂವ್ ಆಗಲೇಬೇಕಲ್ವಾ, ಆಗೇನು ಮಾಡ್ತೀರಾ? ನಾನು ಏನು ಗೊತ್ತಾ, ಐ ಆಮ್ ಎ ಫುಡಿ. ಚೆನ್ನಾಗಿತ್ತು ಅಂದರೆ ಚೆನ್ನಾಗಿ ತಿಂದ್ಬಿಡ್ತೀನಿ, ಓಕೆ. ಚೆನ್ನಾಗಿಲ್ಲ ಅಂದರೆ ಮುಟ್ಟಕ್ಕೆ ಹೋಗಲ್ಲ ನಂದು ಆ ಥರ. ಆ್ಯಂಡ್ ಸಂಡೇಸ್ ಅಂದರೆ ಇಟ್ಸ್ ಅ ಚೀಟ್ ಡೇ. ಸಂಡೇ ಒಂದು ದಿವಸ ಹೊಟ್ಟೆ ತುಂಬ ತಿಂತೀನಿ, ಉಳಿದ ದಿವಸ ಹೊಟ್ಟೆ ತುಂಬ ತಿನ್ನಲ್ಲ, ಹಾಫ್ ಸ್ಟಮಕ್ಕೆ. ಆ್ಯಂಡ್ ಎವ್ರಿ ಡೇ ಮಾರ್ನಿಂಗ್ ವೆನ್ ಐ ಗೆಟ್ ಅಪ್ ಐ ಸಿ ದ ವೆಯ್ಟ್. ನನ್ನ ವೆಯ್ಟ್ ನೋಡ್ತೀನಿ, ವೆಯ್ಟ್ ನೋಡ್ಕೊಂಡು ಬ್ಯಾಲೆನ್ಸ್ಡಾಗಿ ಮಾಡ್ತೀನಿ. ನಾನು ಯಾವುದು ಬಿಡಲ್ಲ ಡಯಟ್. ನಾನು 100% ಡಯಟ್ ಮಾಡ್ತೀನಿ ಅಂತ ಐ ಪಿಜ್ಜಾ, ನಾನ್ ವೆಜ್, ಫ್ರೈಡ್ ಐಟಮ್ ಎಲ್ಲ ತಿಂತೀನಿ, ಜಂಕ್ ಫುಡ್ ಎಲ್ಲ ತಿಂತೀನಿ, ಬಟ್ ಬ್ಯಾಲೆನ್ಸ್ಡಾಗಿ ಮಾಡ್ತೀನಿ. ಇವತ್ತೇನೋ ಪಾರ್ಟಿ ಆಯಿತಾ, ನೆಕ್ಸ್ಟ್ ಡೇ ಬ್ಯಾಲೆನ್ಸ್ ಮಾಡ್ತೀನಿ. ಅಥವಾ ಇವತ್ತು ನೈಟ್ ಪಾರ್ಟಿ ಇದೆ ಅಂತ ಗೊತ್ತಿದೆಯಾ, ಬೆಳಗ್ಗಿಂದನೇ ಲಿಕ್ವಿಡಲ್ಲಿ ಇರ್ತೀನಿ. ಸಮ್ಹೌ ಐ ವಿಲ್ ಬ್ಯಾಲೆನ್ಸ್ ದಟ್. ಆ ವೆಯ್ಟು ಇದಕ್ಕೆ ಅಷ್ಟರಲ್ಲಿ ಇರಬೇಕು ಅಂತೇಳಿ. ಆ್ಯಂಡ್ ಯಾವುದೂ ಅತಿ ಮಾಡಲ್ಲ. ಅತಿ ಆದರೆ ಅಮೃತ ಅನ್ನೋ ವಿಷಯ. ಸೊ ಐ ಡೂ ಎವ್ರಿಥಿಂಗ್. ಡ್ರಿಂಕ್ಸ್ ಆಗ್ಬೋದು, ನಾನ್ ವೆಜ್ ಆಗ್ಬೋದು, ಐ ಸ್ಮೋಕ್ ಆಲ್ಸೋ, ಬಟ್ ಲಿಮಿಟ್. ಬೇಕೇ ಬೇಕು ಹುಡ್ಕೊಂಡು ಹೋಗೋದು ಇದೆಯಾ ಓಕೆ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಯಾವುದಕ್ಕೂ ವಾಟ್ ಯು ಸೇ, ಅದಕ್ಕೆ ಬೇಕೇ ಬೇಕು ಅಂತ ಏನಿಲ್ಲ. ಇದ್ರೂ ಓಕೆ, ಇಲ್ಲ ಅಂದ್ರೂ ಓಕೆ. ನಾಟ್ ಮಚ್ ಇಂಟು ಇಟ್. ಪ್ರೀತಿ, ನಿಮ್ಮ ಹಸ್ಬೆಂಡ್ ಎಷ್ಟು ಮೂವೀಸ್ ನೋಡಿದ್ದೀರಾ ಇದುವರೆಗೂ? ಅದರಲ್ಲಿ ನಿಮ್ಗೆ ತುಂಬ ಇಷ್ಟವಾದಂಥ ಕ್ಯಾರೆಕ್ಟರ್ ಯಾವುದು? ನೀವು ತುಂಬ ಮೋಸ್ಟ್ ಲೈಕ್ಡ್ ಕ್ಯಾರೆಕ್ಟರ್ ಇನ್ ಇಸ್ ಸಿನಿ ಜರ್ನಿ? ನಾನು ಆ್ಯಕ್ಚುಲಿ ಎಲ್ಲ ಮೂವಿ ನೋಡಿಲ್ಲ, ಅವರು ಅಷ್ಟೊಂದೆಲ್ಲ ಮಾಡಿದ್ದಾರೆ. ಇಂಟ್ರೆಸ್ಟ್ ಇಲ್ವಾ ನಿಮಗೆ ಮೂವಿ ನೋಡಲಿಕ್ಕೆ? ಓಕೆ. ರೋಲ್ ಇರೋ ಮಾತ್ರ ನೋಡಿದ್ದೀನಿ. ಯಾವ್ದು ನೋಡಿದ್ದೀರಾ? ಸಿರಿವಂತ. ನಿಮ್ಗೆ ಇಷ್ಟವಾಗಿದ್ದು ಅದೇ ಮೂವಿ, ಸಿರಿವಂತನೇ ಮೂವಿ. ವೈ ಸಿರಿವಂತ ಯಾಕೆ ಇಷ್ಟ ಆಯಿತು? ಅದರಲ್ಲಿ ಅವ್ರದ್ದು ಕ್ಯಾರೆಕ್ಟರ್ ಚೆನ್ನಾಗಿದೆ. ನೆಗೆಟಿವ್ ರೋಲೇ ಅದು. ಆಮೇಲೆ ದೊಡ್ಡ ಕ್ಯಾರೆಕ್ಟರ್ ಅದು, ತುಂಬ ದೊಡ್ಡ ಕ್ಯಾರೆಕ್ಟರು. ಓಕೆ, ಸಿರಿವಂತ ಕ್ಯಾರೆಕ್ಟರ್ ಅದು. ಓಕೆ, ರೆಕಗ್ನೈಸ್ಡ್ ಕ್ಯಾರೆಕ್ಟರ್. ಸಿರಿವಂತ ಬಿಟ್ಟರೆ ನೆಕ್ಸ್ಟ್ ಬೇರೆ ಯಾವ ಸಿನಿಮಾ ನಿಮ್ಗೆ ತುಂಬ ಇಷ್ಟ ಆಗಿರೋದು? ಅದು ಬಿಟ್ಟರೆ ಇವಾಗ ಕಾಟೇರ ಮಾಡಿದಾರಲ್ಲ, ಅದು ಇಷ್ಟ ಆಯ್ತಾ? ಡಿಫ್ರೆಂಟ್ ಗೆಟಪ್ ಇದೆ. ಓಕೆ. ನಿಮಗೆ ನಮಗೆ ಅದು ಒಂದು ಇಂಟರ್ವ್ಯೂಲಿ ಹೇಳ್ತಾ ಇದ್ರು, ಅದು ಬಿಟ್ಟು ಮನೆಗೆ ಹೋದಾಗ ಇದು ನೀವೇನಾ ಅಂತ ಸ್ವಲ್ಪ ರೆಕಗ್ನೈಸ್ ಮಾಡಲಿಕ್ಕೆ ಕಷ್ಟ ಆಯಿತು, ಬೇರೆ ಯಾರೋ ಮನೆಗೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರಿ. ಮಾತನ್ನ ನನಗೆ ನೆನಪಿದೆ. ಓಕೆ. ಟೂ ಥಿಂಗ್ಸ್. ನಾನು ಒಂದು 300 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ಗೆಟಪ್ ಚೇಂಜ್ ಮಾಡಿದ್ದು 2 ಫಿಲ್ಮ್ಸ್. ಅಂದರೆ ಒಂದು ಸತ್ಯಾನಂದ ಕಳ್ಸ್ವಾಮಿ ಪಾತ್ರ ಮಾಡಿದ್ದು, ಇನ್ನೊಂದು ಕಾಟೇರಲ್ಲಿ ನಾನು ಒರಿಜಿನಲ್ ಗಡ್ಡ ಬಿಟ್ಟಿದ್ದು. ಸೊ ಅದೊಂದು ಡಿಫ್ರೆಂಟ್ ಆಗಿತ್ತು. ಬಟ್ ಅವಳಿಗೆ ಭಯ ಬಂದಿದ್ದು ಇವೆರಡು ಪಾತ್ರ. ಯಾಕೆ ಅಂತಂದರೆ ಸತ್ಯಾನಂದದ್ದು ಕತೆಗಳು ಹೇಳ್ತಾ ಇದ್ದೆ ನಾನು, ಈ ಶೂಟಿಂಗ್ ಹೆಂಗಿರುತ್ತೆ, ಈ ಕತೆ ಹೇಗಿದೆ ಅಂತ ಕೆಲಸ ಹೇಳ್ತಾ ಇದ್ದೆ. ಸೊ ಆ ಟೈಮಲ್ಲಿ ಆ ಗೆಟಪ್ ನೋಡಿದಳ ಸತ್ಯಾನಂದ. ಸೊ ಆ ಸಿನಿಮಾ ನೋಡಿದಾಗ ಏನಾಯಿತು, ಪಕ್ಕ ನಾನು ಮಲ್ಕೊಂಡಾಗ ಕೆಲಸ ಗಾಬರಿ ಆಗ್ಬಿಡೋರು ಆ ಪಾತ್ರ. ಆಮೇಲೆ ಅಂತೂ ಹಾಗೆ ಬಂದ್ಬಿಟ್ಟಿತ್ತು. ಅದೇನಾಗಿದೆ, ಪಾತ್ರ ಒಳಗೆ ಹೋಗ್ಬಿಟ್ಟಿದೆ ನಾನು. ಸೊ ಹಿಂಗಾಗಿ ಅದು ನಡಿಬೇಕಾದ್ರು ಹಿಂಗೆ ಬರೋದು, ಮಾತು ಚೇಂಜ್ ಭಾಳ, ಅದು ನನಗೆ ಭಾಳ ಇದಾಗಿತ್ತು. ಅದು ಆ ಥರ ಹೋಗ್ಬಿಟ್ಟಿದೆ, ಆ ಥರ ನಿಜವೂ ಆ ಥರ ಹೋಗ್ಬಿಟ್ಟಿದೆ. ಹಾಂ. ಸೊ ಅವಾಗ ಒಂದ್ಸಲ ಅವಳಿಗೆ ಅನಿಸಿದ್ದು. ಅದಾದ್ಮೇಲೆ ಕಾಟೇರ ನೋಡಿದ್ರೆ ಯಾರೋ ಪಕ್ಕದಲ್ಲಿ ಬೇರೆ ಯಾರೋ ಮಲ್ಕೊಂಡಿರೋ ಫೀಲ್ ಅವಳಿಗೆ, ಯಾರಿದು ಅಂತ ಅಸಹ್ಯವಾಗಿದ್ದೆ ನಾನು. ಇವೆರಡು ಪಾತ್ರ ಅವಳಿಗೆ ತುಂಬಾ ಬಾಯಿಗೆ ಅದು ಸಮಥಿಂಗ್ ಏನೋ ಬೀಡ ಸಮಥಿಂಗ್ ಏನೋ ಹಾಕೊಂಡು ಅಲ್ಲ. ಸೊ ಅದೇ ಗೆಟಪಲ್ಲಿ ಬರ್ತಾ ಇದ್ರು ಮನೆಗೆ? ಇಲ್ಲ ಅದೆಲ್ಲ ಅವರು ಬಂದು ಸ್ನಾನ ಮಾಡೋರೆಲ್ಲ. ಬಟ್ ಅದು ಗಡ್ಡನೇ ಜಾಸ್ತಿ ಅಲ್ಲ, ಬಿಕಾಸ್ ನಾನು ಗಡ್ಡ ಲೈಫಲ್ಲೇ ಬಿಟ್ಟಿರಲಿಲ್ಲ. ಅದೇ ಫಸ್ಟ್ ಸಿನಿಮಾ ನಾನು ಗಡ್ಡ ಬಿಟ್ಟಿದ್ದು. ಅವಳು ನಾನು ನೋಡಿಲ್ಲ ಗಡ್ಡ ಬಿಟ್ಟಿರೋದ್ರಲ್ಲಿ. ಹಿಂಗಾಗಿ ಅದು ನನಗೂ ಇರಿಟೇಷನು, ಇನ್ಫ್ಯಾಕ್ಟ್ ಅವಳಿಗೂ ಇರಿಟೇಷನ್. ಒಂಥರ ಏನೋ ಬೇರೆ ಥರ, ನನಗೆ ಗಡ್ಡ ಬಿಡೋದು ಆಗಲ್ಲ. ಸೊ ಹಿಂಗಾಗಿ ನಮ್ಗೆ ಲಾಂಗ್ ಶೆಡ್ಯೂಲ್ ಇತ್ತು ಅನ್ಸುತ್ತೆ ಕಾಟೇರದೆಲ್ಲ. 1.5 year ಆಯ್ತು. ಸೊ ನೀವು ಅಷ್ಟು 1.5 year ಬಿಡ್ಬೇಕಾಯ್ತಾ? 1.5 year ಒಂದೇ ಸಿನಿಮಾ 1.5 year ಮಾಡಿದ್ದೆ. ಮಧ್ಯದಲ್ಲಿ ಯಾವುದು ಒಪ್ಕೊಳ್ಳೇ ಇಲ್ಲ. ಬಂತು 3-4 ಬಂತು, ಎಲ್ಲ ಪೊಲೀಸ್ ಬಂತು, ಮತ್ತೆ ಒಂದು ಗಡ್ಡ ತೆಗಿಬೇಕಾಯ್ತು. ನೀವು ಬೇರೆ ತುಂಬಾ ಹಿಂಸೆ ಆಯ್ತು, ಫೈನಾನ್ಷಿಯಲಿನೂ ಹಿಂಸೆ ಆಯ್ತು, ಆ ಗಡ್ಡ ಕ್ಯಾರಿ ಮಾಡೋದು ಹಿಂಸೆ ಆಯ್ತು. ಇನ್ನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ಇನ್ನು ಲೈಫಲ್ಲಿ ಯಾವುದೇ ಪಾತ್ರ ಕೊಟ್ಟರು ಹಿಂಗೆ ಮಾಡ್ತೀನಿ. ಹೇಗಿದ್ದೀರಾ ಮಾಡ್ತೀವಿ. ಮನೆ ಯಾರೋ ಸಿನಿಮಾ ಒಂದು ಗಡ್ಡ ಬಿಡಬೇಕು ಅಂತ ಮಾಡಲ್ಲ ಅಂದ್ರೆ ಬೇಡ ಬಿಟ್ಟೆ. ಅಷ್ಟು ಇರಿಟೇಷನ್ ನನಗೆ ಅದು ಯೂಶಲಿ ಗಡ್ಡ ಇಷ್ಟ ಆಗಲ್ಲ. ಓಕೆ. ಯಾಕೆ ವಿಲನ್ ಹಿಂಗೆ ಮಾಡ್ತಾರೆ, ಎಷ್ಟು ಸಿನಿಮಾ ಮಾಡಿಲ್ಲ. ಸ್ಮಾರ್ಟ್ ವಿಲನ್ ಹೇಳಿದಲ್ಲ ನಾನು, ನನಗೆ ಹೇಳಿದ್ದೆ ಓಂ ಪ್ರಕಾಶ್, ನೀನು ಹೀರೋ ಆಗ್ಬೇಡ, ನೀನು
ವಿಲನ್ ಆಗೋದು. ವಿಲನ್ ಸ್ಮಾರ್ಟ್ ವಿಲನ್ Smart villain. ಇದು ಕೊಟ್ಟಿದಾರಲ್ವಾ ನಿಮ್ಗೆ ಹಂಗೆ ಅದನ್ನ ಕ್ರೆಡಿಟ್. ಎಸ್ ನಾ ಇದು ಮಾತಾಡಲೇಬೇಕು. ಪ್ರೀತಿ ಮೇಡಮ್, ದಿಸ್ ಇಸ್ ಇನ್ ಬಿಟ್ವೀನ್ ಯು ಆ್ಯಂಡ್ ಮೀ ಯಾರ್ ವಿ ಆರ್ ದ ಫೀಮೇಲ್ಸ್. ಸೊ ಫೀಮೇಲ್ ಟೆಂಡೆನ್ಸಿ ಇದ್ದೇ ಇರುತ್ತಪ್ಪ. ಇನ್ನು ಹಸ್ಬೆಂಡ್ ಅಂದಾಗ ಹೊರಗಡೆ ಆ ಥರ ಸ್ಮಾರ್ಟ್ ವಿಲನ್ ಅಂತ ಬೇರೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಸೊ ಆ ರೀತಿ ಪಬ್ಲಿಕಲ್ಲಿ ಅಪ್ರೋಚ್ ಆಗಬೇಕಾದ್ರೆ ಇಲ್ಲೋ ಒಂದು ಕಡೆ ನಿಮಗೆ ಜಲಸ್ ಅಂತ ಅನ್ಸಿಲ್ವಾ? ಯಾವತ್ತು ಬಂದಿಲ್ವಾ ಅದು? ಸ್ಟಾರ್ಟಿಂಗ್ ಇತ್ತು ಅಷ್ಟೇ, ಆಮೇಲೆ ರೂಢಿ ಆಗ್ಬಿಡ್ತು. ಸ್ಟಾರ್ಟಿಂಗ್ ಇತ್ತು. ಸ್ಟಾರ್ಟಿಂಗ್ ಯಾಕಂದ್ರೆ ಅದು ಹೊಸದಿತ್ತಲ್ಲ, ನಮ್ಮ ಸಿನಿಮಾ ಎಲ್ಲ ನೋಡ್ತಾ ಇರ್ಲಿಲ್ಲ ನಾವು. ಓಕೆ. ಈಗೆಲ್ಲ ಜನ ಬಂದು ಫೋಟೋ ತಗೊಳ್ಳೋದು ಆಮೇಲೆ ಆ ಥರ ಎಲ್ಲ ನೋಡಿ ಅನ್ಸಿತ್ತು. ಇವಾಗ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಅಭ್ಯಾಸ ಆಗೋಯ್ತು. ಯಾವಾಗಲಾದ್ರೂ ಜಗಳ ಆಡಿದುಂಟ ಮನೆಗೆ ಬಂದು ಈ ಒಂದು ವಿಷಯಕ್ಕೆ? ಪ್ರೀತಿಯ ಮುನಿಸು ಸ್ಟಾರ್ಟಿಂಗ್ ಅದು. ಹೌದಾ? ಸಿನಿಮಾ ವಿಚಾರಕ್ಕೇನೆ ಹೌದು. ಪ್ರತಿದಿನ ಯಾಕೆ ಮಾಡ್ತಾ ಇದೀರಾ, ಈ ರೋಲ್ ಯಾಕೆ ಮಾಡ್ತೀರಾ, ಆ ರೋಲ್ ಯಾಕೆ ಮಾಡ್ತೀರಾ, ಓಕೆ. ಹುಡುಗಿ ಜೊತೆ ನೋಡ ಸತ್ಯಾನಂದ ಸಿನಿಮಾ ಓಕೆ ನೋಡಿದ್ಮೇಲೆ ಗಪ್ಚುಪ್ ಅಂದ್ರೆ ಅದ್ರಲ್ಲಿ ಅಷ್ಟು ತರ ಆಟ ಆಡ್ಬಿಟ್ಟಿದೀನಿ. ಓಕೆ. ಆ ಪಾತ್ರ ಅಷ್ಟು ಆಟ ಆಡತ್ತೆ ಹುಡುಗಿ ಜೊತೆ. ಹೌದು ಹೌದು. ಸೊ ಅದು ನೋಡ್ಬಿಟ್ಲು, ಅದೇ ಏನಂತಾರಲ್ಲ ಸ್ಯಾಚುರೇಷನ್, ಇದ್ರ ಮೇಲೆ ಇನ್ ಯಾವ್ದು ಇಲ್ಲ ಅಂತ ಗೊತ್ತಾಯ್ತು ಅವಳಿಗೆ. ಸೊ ಬಿಟ್ಬಿಟ್ಲು. ಸತ್ಯನಂದ ಎಲ್ಲ ಅನಾವರಣ ಮಾಡ್ಬಿಡ್ತು. ಬಿಟ್ಬಿಟ್ಟು ಅಲ್ಲಿಂದ ದೇವ್ರು ಬಿಡ್ತಾರಂತಲ್ಲ ಗುಡಿ ಬಿಟ್ಬಿಟ್ಲು. ಹೆಂಗಾರ ಕಾಶಿಗೆ ಹೋಗಿಂದ್ರೆ ಬಂದ್ರ ಆಮೇಲೆ ಕಾಶಿಗೆ ಹೋಗ್ಬಿಟ್ಟು ಬಂದ್ರ ಸತ್ಯನಂದ ಮೂವಿ ರಿಲೀಸ್ ಆದ್ಮೇಲೆ ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ಬಿಟ್ಬಿಡಕ್ಕೆ ಆ ಜಲಸ್ನ ಪೊಸೆಸಿವ್ನೆಸ್ನ ಅದು ಇರುತ್ತೆ ಕಾಮನ್ ನಮ್ದು ಫೀಮೇಲ್ಸ್ದು, ಅದು ಇನ್ಬಿಲ್ಟು, ಏನು ಮಾಡೋಕ್ಕಾಗಲ್ಲ. ಜೆಂಟ್ಸ್ಗೂ ಇರುತ್ತೆ ಅದು ಬೇರೆ, ಬಟ್ ಸ್ವಲ್ಪ ಜಾಸ್ತಿ ಕೋಟ ನಮ್ಗೆ ಜಾಸ್ತಿ ಇರುತ್ತೆ. ಸೊ ಬಿಟ್ಬಿಟ್ರಿ ಸತ್ಯ. ಬೇರೆ ಚಂದ ಅದಲ್ಲ, ಅದೊಂದು ಸ್ವಲ್ಪ ಯಾರು ಹುಡುಗಿ ಇದಾಗ್ಬಿಟ್ರೆ ಅಂತ ಇಷ್ಟು ಸಿನಿಮಾ ಹೀರೋಯಿನ್ ಸಿನಿಮಾ ಹೀರೋ ಆಗಿ ಮಾಡಿದ್ದೀನಿ. ಓಕೆ. ಪ್ರತಿ ಸಲ ಬೈತಲ್ಲಿ ಆ ಹೀರೋಯಿನ್ ಚೆನ್ನಾಗಿಲ್ಲ, ಈ ಹೀರೋಯಿನ್ ಚೆನ್ನಾಗಿಲ್ಲ, ಹೋತ ಮಾಡ್ತೀವಿ. ಬಟ್ ಒಂದೇ ಒಂದು ಇಬ್ರು ಹೀರೋಯಿನ್ಸ್ ಅವಳು ತುಂಬಾ ಇಷ್ಟಪಟ್ಟಿದ್ದು. ಒಂದು ಸಿರಿ ಚಂದನ ಅಂತ ಒಂದು ಮಾಡಿದೆ, ಶಿ ಫ್ರಮ್ ಬಾಂಬೆ, ತುಂಬಾ ಚೆನ್ನಾಗಿದ್ರು ಓಕೆ. ಹೇಳಪ್ಪ ಹೀರೋಯಿನ್ ಅಂದ್ರೆ ಹಿಂಗಿರ್ಬೇಕು, ಇದು ನೀನ್ ಪರ್ಫೆಕ್ಟ್ ಜೋಡಿ ಅಂತ. ಕಾಂಪ್ಲಿಮೆಂಟ್ ಮಾಡಿದ್ದು. ಎಸ್, ಆ ಹುಡುಗಿ ಒಂದ್ಸಲ. ಆಮೇಲೆ ಸತ್ಯಾನಂದ ಮಾಡಿದಾಗ ಅವಳು ಇಟಲಿ, ಅವಳು ಅನುಕಿ ನೋಡಿ, ನನ್ನ ಹೆಸರು ನನ್ಗೆ ಗೊತ್ತಿಲ್ಲ, ಶಿ ನೋಸ್ ಇಟ್. ಕತ್ರಿನಾ ಕೈಫ್ ಸಹ ಇದ್ಲು ಅವಳು. ಓಕೆ. ಈ ಇಬ್ರು ಹೀರೋಯಿನ್ಸು ನನ್ನ ಈ ಒಂದು 7 ಸಿನಿಮಾದ್ರೆ ತುಂಬಾ ಚೆನ್ನಾಗಿರೋದು ಇಬ್ರೆ ಸೂಟ್ ಆಗಿದ್ದೀವಿ ಇಬ್ರೆ. ಉಳ್ದಾರೆಲ್ಲ ಯಾವ ಸರಿ ಇಲ್ಲ ಅಂತ ಹೇಳ್ತಾರೆ. ಏನ್ ಮೇಡಮ್ ಅವ್ರು ಫಾರಿನ್ ಅಂತ ಕಾಂಪ್ಲಿಮೆಂಟ್ ಕೊಡ್ಬಿಟ್ರಾ? ಕೈ ಸಿಗಲ್ವಲ್ಲ, ಬಂತು ಪಾಯಿಂಟ್ ನೋಡಿ. ನಾನು ಕೇಳಿದೆ ತಾನೇ ಫಾರಿನ್ ಆಗಿದ್ಕೆ ಓಕೆ ಅಷ್ಟ. ಏನ್ ಡೈಲಿ ಏನ್ ಬರಕಾಗತ್ತಾ ಬ್ಯಾಂಗ್ಳೂರ್ಗೆ? ಬಹಳ ಚಲೋ ಇದ್ದೀರಿ ನೀವು. ಇದು ಮತ್ತೆ ನಾನು ಹತ್ರ ಕ್ಯಾರಿ ಮಾಡಿಲ್ಲ ಯಾವತ್ತು. ಓಕೆ. ಪಾತ್ರ ಏನ್ ಮಾಡ್ತೀವಿ ಅಲ್ಲೇ ಬಿಟ್ಟು ಬಂದ್ಬಿಡ್ತೀವಿ, ಮನೆವರೆಗೂ ಏನು ತರಲ್ಲ, ಕ್ಯಾರಿ ಮಾಡಲ್ಲ. ಮೊದ್ಲೇ ಅಲ್ಲಿ ಪೊಸೆಸಿವ್ನೆಸ್ ಇಷ್ಟು ಸ್ಟಾಕ್ ಇದೆ, ನೀವು ಮನೆಗೂ ಕ್ಯಾರಿ ಮಾಡಿದ್ರೆ ಅಷ್ಟೇ. ಆಮೇಲೆ ಅಲ್ವಾ ಪ್ರೀತಿ ಮೇಡಮ್, ಒಂದನ್ನೇ ಮೇಂಟೈನ್ ಮಾಡೋದು ಕಷ್ಟ. 25 ವರ್ಷ ಇವರೇ ಮೇಂಟೈನ್ ಮಾಡಿದಲ್ಲ ನಿಮ್ಮನ್ನ, ಅಲ್ವಾ? ಸೊ ಕ್ರೆಡಿಟ್ ಗೋಸ್ ಟು ಮಿಸಸ್ ರವಿಚೇತನ್. ಕ್ರೆಡಿಟ್ ಗೋಸ್ ಟು ಅವರ್. ನಾನು ಇವತ್ತು ಈ ಒಂದು 25 ಇಯರ್ಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅಂದ್ರೆ ನಾನು ಬೆನ್ನು ತಡ್ಕೋಬೇಕು. ಅದಕ್ಕೆ ಕಾರಣನೂ ಇವಳು, ಆ ಸಪೋರ್ಟಿವ್ ಬ್ಯಾಕ್ ಬೋನ್. ಸಿನಿಮಾ ಇಲ್ದಾಗೂ ಸಪೋರ್ಟ್ ಮಾಡಿದ್ಲು, ಸಿನಿಮಾ ಇದ್ದಾಗೂ ಸಪೋರ್ಟ್ ಮಾಡಿದ್ಲು, ಕಷ್ಟದಲ್ಲೂ ಸಪೋರ್ಟ್ ಮಾಡಿದ್ಲು, ಸುಖದಲ್ಲೂ ಸಪೋರ್ಟ್ ಮಾಡಿದ್ಲು. ಒಂಥರ ಮೋರ್ ದೆನ್ ಅ ವೈಫ್, ಶಿ ಇಸ್ ಜಸ್ಟ್ ಅ ಫ್ರೆಂಡ್ ಅಂತ ಹೇಳ್ಬೋದು. ನಾವು 3 ಜನ ಫ್ರೆಂಡ್ಸ್ ಇದ್ದಂಗಿದೆ ಮನೇಲಿ. ಸಂಬಂಧಗಳು ತಂದೆ ಮಗ ಹೆಂಡತಿ ಇರಬೇಕು, ಬಟ್ ಬೋತ್ ಆರ್ ಲೈಕ್ ಆಲ್ 3 ವಿ ಆರ್ ಜಸ್ಟ್ ಲೈಕ್ ಫ್ರೆಂಡ್ಸ್. ಸೊ ಎಲ್ಲರ ಜೊತೆಗೆ ಹೋಗ್ತೀವಿ 3 ಜನ. ಇವಳು ಬದಲ ನಾನು ಇಬ್ಬರೇ ಆಚೆ ಹೋಗ್ತೀನಿ. ನಂಗೆ ಫ್ರೆಂಡ್ ಸರ್ಕಲ್ ತುಂಬ ಕಮ್ಮಿ, ನಾನು ಅಷ್ಟು ಫ್ರೆಂಡ್ ಸರ್ಕಲ್ ಇಟ್ಕೊಳ್ಳಲ್ಲ. 4-5 ಜನ ಇದೆ ತುಂಬ ಕ್ಲೋಸ್. ಅದು ಬಿಟ್ಟರೆ ಎಲ್ಲೂ ಹೋಗಲ್ಲ. ಕ್ಲಬ್ಗೆ ಹೋಗ್ತೀನಿ, ಐ ಪ್ಲೇ ಶಟ್ಲ್ ಆಡ್ಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡ್ತೀನಿ. ಬಂದರೆ ನಾ ಇಬ್ಬರೆಲ್ಲ ಅಲ್ಲಿ ಹೋಗ್ತಿರ್ತೀವಿ. ಅದು ಬಿಟ್ಟರೆ ಟ್ರಾವೆಲಿಂಗ್ ಹೋಗ್ತಿರ್ತೀವಿ ನಾವಿಬ್ಬರು. ನಮ್ಮ ಟ್ರಾವೆಲಿಂಗ್ ಹುಚ್ಚಿದೆ, ಇಬ್ರು ಕಾರ್ ತಗೊಂಡ್ಬಿಡ್ತೀವಿ. ಬಟ್ ನೀವತ್ತೆ ಸಿಕ್ಕಾಪಟ್ಟೆ ಮಾಡ್ತಾ ಇರ್ತಾರೆ, ನಿಮ್ದು ಬ್ಲಾಗ್ಸ್ ಎಲ್ಲ ನೋಡಿದ್ದೀನಿ. ಸಿಕ್ಕಾಪಟ್ಟೆ ನೀವು ಇರ್ತೀರಾ, ಬಟ್ ಕಾಣಿಸ್ಕೊಂಡಿಲ್ಲ. ನಾನು ಆ ಬ್ಲಾಗ್ಸ್ ಇವ್ರನ್ನ ಜಾಸ್ತಿ ನೋಡಿಲ್ಲ. ನೀವೇನು ಫೆಬ್ರವರಿ 14th ಬತ್ತಿ ಇಡ್ತಾ ಇದ್ದೀರಾ, ಇವಳು ಕಾಣಿಸ್ಕೊಂಡಿಲ್ಲ ಅಂತ ಇವಳ ಜೊತೆ ಹೋಗೋದು ನಾನು ಯಾವಾಗಲೂ. ಅದು ಸಾಕ್ಷಿ ಬ್ಲಾಗ್ ಇವಳ ಕ್ಯಾಮ್ರಾ ಇಟ್ಕೊಂಡಿರ್ತಾಳೆ, ನಾನು ಡ್ರೈವ್ ಮಾಡೋದು ಇವಳ ಕ್ಯಾಮ್ರಾ ಇಟ್ಕೊಂಡಿರ್ತಾಳೆ. ನಾನಿಂದು ಒಂದು ನಿಮಿಷ, ದಕ್ಷಿಣ ಕನ್ನಡದಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಅವಾಗ ಇಲ್ಲಿ ಇನ್ನು ಕೆಳಗಡೆ ಒಂದು ಟೆಂಪಲ್ ಇದೆ ಹೋಗ್ತಾ ಇದ್ವಿ ಅಂತ ಒಂದು ನಾನು ಜಾಸ್ತಿ ಇತ್ತೀಚೆಗೆ ನಿಮ್ದು ನೋಡಿದ್ದು.
ಸೊ ಅದೇ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ರಿ, ಇವ್ರು ಕ್ಯಾಮ್ರಾ ಇಟ್ಕೊಂಡು ನಂಗೆ ಹೇಗೆ ಗೊತ್ತಾಗ್ಬೇಕು ಅಲ್ಲ ಮೇಡಮ್? ಅಂದ್ರೆ ನೀವ್ ಹೇಳಿ, ನನ್ ತಪ್ಪಲ್ಲ. ನೀವು ನೋಡಿಲ್ಲ ಬ್ಲಾಗ್ಸ್ನ. ನಾನ್ ನೋಡಿ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೀನಿ, ಇಲ್ಲ ಅಂತ ಇವಳ ಜೊತೆ ಹೋಗಿದ್ದೀನಿ. ಫ್ರೆಂಡ್ ಕೆಲವು ಜಾಗದಲ್ಲಿ ಇವ್ರು ಬರಲಿಲ್ಲ ಅಂದ್ರೆ ಅವ್ರು ಅದ್ರಲ್ಲೂ ಬ್ಯಾಕ್ ಸ್ಕ್ರೀನ್ ಅಲ್ಲಿ ಇದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ಬೇಕಲ್ವಾ? ಕೆಲವು ಸಲ ನಾನು ಇವಳ ಜೊತೆ ಹೋಗಿದ್ದೆ. ಇವ್ರು ನಿಮ್ಗೋಷ್ಟು ಕ್ರೇಜ್ ಇದೆ, ಬಟ್ ಹಿ ಲವ್ಸ್ ಜಸ್ಟ್ ಟ್ರಾವೆಲಿಂಗ್ ಅರೌಂಡ್ ದ ಪ್ಲೇಸಸ್. ನಾನು ತುಂಬ ನೋಡಿದ್ದೀನಿ. ಸೊ ನಿಮಗೂ ಅದು ಸೇಮ್ ಟೇಸ್ಟ್ ಇದೆ. ಓಕೆ, ಇದೆಲ್ಲ ಏನು ಮೊದಲೇ ನೀವು ಬ್ರಹ್ಮ ಬರ್ದು ಕಳಿಸಿದ್ದ ಅಥವಾ ಬಂದ್ಮೇಲೆ ಆಮೇಲೆ ನೀವು ಮ್ಯಾಚ್ ಮಾಡ್ಕೊಂಡಿದ್ದ? 4000 ಕಿಲೋಮೀಟರ್ಸ್ ನಾವು ಗಾಡಿ ಓಡಿಸ್ಕೊಂಡು ಹೋದ್ವಿ ಕುಂಭಮೇಳ. ರೀಸೆಂಟ್ ಆಗಿ ಹೋಗಿ ಬಂದಿದ್ದು. ಎಸ್, ಆ ಕುಂಭಮೇಳದ ಎಕ್ಸ್ಪೀರಿಯನ್ಸ್ ಕೇಳಬೇಕು, ಹೇಗಿತ್ತು ಚೆನ್ನಾಗಿತ್ತು. ಅದು ನಿಮಗೆ? ಈ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗೋ ಟೈಮಲ್ಲಿ ನೀವು ಅಲ್ಲಿದ್ರಿ? 1 ವೀಕ್ ಮುಂಚೆ. ಅಲ್ಲ ನಾವು ಬರೋ ಟೈಮಲ್ಲಿ 30 ಜನ ಸ್ಟ್ಯಾಂಪೇಜ್ ಆಯ್ತಲ್ಲ, ನಾವು ಬಂದ ಮೇಲೆ ಶುರು ಆಯ್ತು. ನಾವು ಬಿಟ್ವಿ, ನೆಕ್ಸ್ಟ್ ಡೇ ಆಗಿದ್ದು. ನೀವು ಕುಂಭಮೇಳದಿಂದ ಹೊರಟಿದ್ರಿ, ಪ್ರಯಾಗ್ರಾಜಿಂದ ಹೊರಟಿದ್ರಿ? ಅಲ್ಲಿಂದ ನಾವು ಇವೆಂಟ್ ಅಯೋಧ್ಯ. ಓಕೆ, ಅಯೋಧ್ಯೆಯಿಂದ ಕಾಶಿಗೆ ಬಂದ್ವಿ. ಕಾಶಿಯಿಂದ ಬ್ಯಾಂಗ್ಳೂರಿಗೆ ಬರ್ತಾ, ಕಾಶಿಯಲ್ಲಿದ್ದಾಗ ನಮ್ಗೆ ಈ ನ್ಯೂಸ್ ಗೊತ್ತಾಯ್ತು. ಓಕೆ. ಸೊ ಹೋಗಿ ಲಕ್ಕಿ ಅಲ್ಲೇ ಸಂಗಮ, ನಾವು ಅಲ್ಲೇ ಟೆಂಟ್ ಹಾಕಿ ಅಲ್ಲೇ ಮಲ್ಕೊಂಡಿದ್ದೆ ನಾನು. ಓಹೋ, ಓಕೆ. ಗಂಗಾ ನದಿ ತೀರದಲ್ಲಿ ನಾವು ಡಿಸೈಡ್ ಮಾಡಿದ್ದೆ ಅಲ್ಲಿ ಹೋಗಿ ಮಲ್ಕೋಬೇಕು ಅಂತ. ಒಂದು ಆ ಮಣ್ಣು ಮೇಲೆ ಒಂದ್ಸಲ ಮಲ್ಕೋಬೇಕು, ಒಂದು ನೈಟ್ ಮಲ್ಕೊಂತ ಭಾಳ ಆಸೆ ಇತ್ತು ನನಗೆ. ನಾವೆಲ್ಲರಿಗೂ ಅಷ್ಟೇ. ಹಿಂಗಾಗಿ ಮಲ್ಕೊಂಡ್ವಿ. ಬಟ್ ನಾವು ಅಷ್ಟು ಚಳಿ ಇರುತ್ತೆ ಅಂತ ಅಂದ್ಕೊಂಡಿಲ್ಲ. ನಾವು ಏನೋ ಒಂದು ಇರೋದು ಚಳಿ ಅಂದ್ಕೊಂಡ್ವಿ. ಹೋದೆ, ನಡುಗೋ ಚಳಿ ಇತ್ತು. ಟೆಂಟ್ ಹಾಕಿದ್ರು ಟೆಂಟ್ ಮೇಲೆ ಹಿಮ ಬಿದ್ದು ನಿದ್ದೆನೇ ಬರಲ್ಲ. ಈ ಕಡೆ ಸ್ಪೀಕರು, ಆ ಲೈಟು ಹೊರಗಡೆ, ನಮಗೆ ಚಳಿ ಟೆಂಟಲ್ಲಿ ಈ ಕುಡ್ ಸ್ಲೀಪ್. ನೀವು ಹೇಗೆ ಇದು ಮಾಡ್ಕೊಂಡ್ರಿ, ಕಂಟ್ರೋಲ್ ಮಾಡಿದ್ರಿ ಆ ಒಂದು ಹ್ಯೂಮಿಡಿಟಿಗೆ, ಚಳಿಗೆ? ಇಲ್ಲ, ಭಾಳ ಒದ್ದಾಡಿದ್ವಿ. somehow we spent time there. ಒಂದು ಎಷ್ಟು 4-5 ಕಷ್ಟ ಆಯ್ತು. ಓಕೆ. ಆಮೇಲೆ ಒಂದು ಬೆಳಗ್ಗೆ 8-9 ಗಂಟೆಗೆ ಸ್ವಲ್ಪ ಸರಿ ಹೋದ್ಮೇಲೆ took a dip and came back immediately. ಓಕೆ. ಸೊ ಅಂತೂ ಆ ಪ್ರಯಾಗ್ರಾಜ್ನ ನೆಲ ಜಲ ಎರಡು ಸ್ಪರ್ಶ ಮಾಡಿ ಬಂದ್ಬಿಟ್ರಿ. ಅದು ಒನ್ಸ್ ಇನ್ ಲೈಫ್ ಟೈಮ್ ಅಲ್ಲ, ಒಂದ್ಸಲ. ಇನ್ನೊಂದು 2 ಜನ್ಮ ಎತ್ತಿದ್ರು ನಿಮ್ಗೆ ಅದು ಆಗಲ್ಲ. ಯಾಕಂದ್ರೆ 144 ವರ್ಷ ಆದ್ಮೇಲೆ ಬರೋದು ಅಂದ್ರೆ. ವೈಬ್ಸ್ ಹೇಗಿತ್ತು ಅಲ್ಲಿಂದ ಬಂದ್ಮೇಲೆ? ಥಿಂಗ್ಸ್ ಆರ್ ಗೋಯಿಂಗ್ ಗುಡ್. ರಿಯಲಿ? ಓಕೆ, ಅಷ್ಟು ಒಂದು ಪಾಸಿಟಿವ್ ಇದು ನಿಮ್ಮಲ್ಲಿ ಇದೆ. ಬಟ್ ಅಷ್ಟೆಲ್ಲ ಕೆಲವರು ಏನು ಸ್ನಾನ ಮಾಡಕ್ಕೆ ಅಲ್ಲಿಗೆ ಹೋಗ್ಬೇಕಂತಾರೆ. ಇರುತ್ತೆ ಅವ್ರ ನಂಬಿಕೆ, ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗಲ್ಲ. ನಮ್ಗೆ ಇಷ್ಟ ಆಯಿತು, ನಮ್ಗೆ ಅನ್ನಿಸ್ತು. ಅಲ್ಲಿಂದ ಬಂದಮೇಲೆ ಅಲ್ಲಿ ಮೋಕ್ಷ ಸಿಗೋತ್ತೆ ಬಿಡೋದು, ಅಲ್ಲಿ ಸೆಕೆಂಡ್ರಿ. ಆ್ಯಸ್ ಅ ಹಿಂದೂ ನಾವು ಅಲ್ಲಿ ಹೋಗ್ಬೇಕಿತ್ತು, ಮಾಡಿದ್ವಿ, ಬಂದ್ವಿ. ಕೊಡೋದು ಬಿಡೋದು ಮತ್ತೊಂದು ಮೋಕ್ಷ ಕೊಡೋದು ದೇವ್ರಿಗೆ ಬಿಟ್ಟಿದ್ದು. ಸೊ ಇಲ್ಲಿ ಬಂದ ತಕ್ಷಣ ನಮ್ಗೆ ಒಳ್ಳೆ ರಿಸಲ್ಟ್ಸ್ ನಮಗೂ ಸಿಕ್ತು. ಓಕೆ. ನಾನು ಇದನ್ನು ಕೇಳಬೇಕು, ನೀವು ಆ್ಯಸ್ ಎನ್ ಆ್ಯಕ್ಟರ್ ಮಾತ್ರ ನಾವು ನೋಡೋಕ್ಕಾಗಲ್ಲ. ಸೊ ಇನ್ ಕಮ್ಸ್ ಟು ದ ಪರ್ಸನಲ್ ಲೈಫ್, ನಿಮ್ಗೊಂಥರ ಆ ಸ್ಪಿರಿಚುಯಾಲಿಟಿ, ಆ ಡಿವೋಷನ್ಸ್, ನಾನು ಅದನ್ನು ತುಂಬ ಜಾಸ್ತಿ ನಿಮ್ಮಲ್ಲಿ ಗುರುತಿಸಿದ್ದೀನಿ. ಸೊ ಅದು ಮೊದಲಿಂದ ಬೈ ಬರ್ತೆ ಈ ಒಂದು ಇದರಲ್ಲಿ ನೀವು ಬಂದಿದ್ದಂಥ ಒಂದು ಆಚರಣೆ, ಈ ಒಂದು ವೈಚಾರಿಕತೆ, ಸಂಪ್ರದಾಯ ಎಲ್ಲ? ಐ ವಿಸಿಟ್ ಲಾಟ್ ಆಫ್ ಟೆಂಪಲ್ಸ್. ಹಂಗಾದ್ರೆ ಈ ಹಳೆ ಟೆಂಪಲ್ಸ್ ಹೋಗಿ ಭಾಳ ಇಷ್ಟ. ಈ ಹೊಸ ಟೆಂಪಲ್ಸ್ಗಿನ 800 ವರ್ಷ 1000 ವರ್ಷ ಅಲ್ಲಿ ಎಷ್ಟೋ ವರ್ಷ ಮಂತ್ರಗಳು ಹೇಳಿರ್ತಾರೆ, ಆ ವೈಬ್ರೇಷನ್ಸ್ ಇರುತ್ತೆ. ಸೊ ಅಲ್ಲಿ ಹೋಗಿ ಕೂತ್ಕೊಂಡಾಗ, ಕಣ್ಣು ಮುಚ್ಚಿದಾಗ, ಧ್ಯಾನ ಮಾಡಿದಾಗ ಯು ಫೀಲ್ ದಟ್ ವೈಬ್ರೇಷನ್. ಓಕೆ. ಸೊ ನಾನು ಶೂಟಿಂಗ್ ಹೋದಾಗೂ ಅಷ್ಟೇ, ನಾನು ಫ್ಲೈಟಲ್ಲಿಗೆಲ್ಲ ಹೋಗಲ್ಲ, ನಾನು ಗಾಡಿಯಲ್ಲೇ ಹೋಗ್ತೀನಿ. ಯಾಕಂದರೆ ಶೂಟಿಂಗ್ ಮುಗಿದ ತಕ್ಷಣ ಅಕ್ಕಪಕ್ಕ ಜಾಗ ಏನಾದ್ರು ಇತ್ತು ಅಂದರೆ ಅದು ನೋಡಿಕೊಂಡು, ಅದನ್ನ ಶೂಟ್ ಮಾಡಿಕೊಂಡು ಅದೊಂದು ಬ್ಲಾಗ್ ಮಾಡಿ ಬರ್ತೀನಿ ನಾನು. ದಟ್ ಈಸ್ ಮೈ ಹಾಬಿ. ಸುಮ್ಮನೆ ಫ್ಲೈಟಲ್ಲಿ ಹೋದಾಗ ಇಳ್ದ ಬಂದ. ಸೊ ಮುಗಿದ ತಕ್ಷಣ ಸುತ್ತಮುತ್ತ ಜಾಗ ನೋಡ್ಕೊಂಡು ಕವರ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಫ್ರೀ ಇದ್ದಾಗ ನಾನು ಹೋಗಬೇಕು ಅಂದಾಗ ವಿ ಸರ್ಚ್, ಎಲ್ಲೋ ಯಾವ ಟೆಂಪಲ್ಗೆ ಹೋಗೋಣ, ಏನಿದೆ. ಸೊ ಏನಾದರೆ ಟೆಂಪಲ್ ಮಾಹಿತಿ ಕೊಟ್ಟಂಗೂ ಆಗುತ್ತೆ, ನಮಗೂ ಹೋದಂಗೂ ಆಗುತ್ತೆ. ಎಷ್ಟೋ ಜನ ಕೇಳಿದಾರೆ, ನಿಮ್ಮ ವಾಗ್ ನೋಡಿ ನಾವು ಎಷ್ಟು ಟೆಂಪಲ್ಗೆ ಹೋಗಿ ಬಂದಿದ್ದೀವಿ. ನೀವು ಅದನ್ನೆಲ್ಲ ನೀಟಾಗಿ ಡಿಸ್ಕ್ರೈಬ್ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಕುಂಭಮೇಳ ಹೋಗಿದ್ದಂತ ಎಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ, ಸುಮಾರು ಜನ ಫೋನ್ ಮಾಡ್ತಾರೆ. ಸೊ ಹೇಳಿದ್ರು, ಹೋಗಿ ಬಂದವ್ರು ಹೇಳಿದ್ರು, ಸರ್ ನೀವು ಇನ್ಫಾರ್ಮೇಶನ್ ಕೊಟ್ಟಿದ್ದು ಒಳ್ಳೇದಾಯ್ತು ನಮಗೆ. ನಿಮ್ಮನ್ನು ನೋಡ್ಕೊಂಡು ನಾವು ಆಮೇಲೆ ಎಷ್ಟೋ ಜನ ಹೇಳ್ತಾರೆ, ನಿಮ್ಮ ಇನ್ಸ್ಪಿರೇಷನ್ ಸರ್, ನೀವು ನೋಡಿದ ತಕ್ಷಣ ನಮ್ಗೆ ಇನ್ಸ್ಪೈರ್ ಆಗುತ್ತೆ. ಏನು ಸರ್ ನೀವು ಹಿಂಗೆ ಓಡಾಡ್ತೀರಿ, ಹಿಂಗೆ ಮಾಡ್ತೀರಿ, ನಾವು ಹಂಗೆ ಮಾಡಬೇಕು ಅಂತ ಮಾಡಿದ್ವಿ ಅಂತಂದು ಹೇಳ್ತಾರೆ. ಬಂದಿದ್ದಾರೆ ಆ ಥರ ಸ್ಪೋರ್ಟ್ಸ್ ಆಗಲಿ ಇದಾಗಲಿ, ಅದನ್ನ ಎಷ್ಟೊಂದು ಜನ ನಮ್ಮ ನೋಡಿ ಮಾಡಿದ್ದಾರೆ. ನಮ್ಗೆ ಖುಷಿ ಆಗುತ್ತೆ, ಅಟ್ಲೀಸ್ಟ್ ನೋಡ್ಬಿಟ್ಟವ್ರು ಆಗತ್ತಲ್ಲ ಅವ್ರಿಗೆ ಅಂತ ಹೇಳಿ. ಗ್ರೇಟ್. ಸೊ ಈ ರೀತಿ ಟ್ರಾವೆಲಿಂಗಲ್ಲೂ ಕೂಡ ನಿಮಗೆ ತುಂಬ ಸಾಥ್ ಕೊಡ್ತಾ ಇದ್ದಾರೆ ಪ್ರೀತಿ. ಹಾಗಾದರೆ ಸೊ ಅವ್ರ ಮನೆಗೆ ಬಂದಾಗ ಪೂಜೆ ವಿಚಾರದಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಯಾರ್ದು? ಹೌದು. ಸೊ ಓಕೆ, ವಾಟ್ ಯು ಪೂಜೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಮೇಡಮ್. ಏನಂತ? ಓಕೆ, ಪೂಜೆ ಮಾಡಬೇಕಾದ್ರೆ ಕೊನೆಯಲ್ಲಿ ಒಂದು ಎಕ್ಸ್ಟ್ರಾ ಹೂವು ಹಾಕ್ಬಿಟ್ಟು ದೇವಿ ಹತ್ರ, ಅಮ್ಮ ಪ್ಲೀಸ್
ನನ್ನ ಗಂಡಗೆ ಒಳ್ಳೆ ಹೀರೋಯಿನ್ ಕೊಡಬೇಡ ಅಂತ ಯಾವತ್ತಾದ್ರೂ ಕೇಳ್ಕೊಂಡಿದ್ದು ಉಂಟಾ? ಇದರಲ್ಲಿ ಯಾವುದೇ ಸೀನು ಡ್ಯೂಟ್ ಆಡದಿರೋ ಸೀನ್ ಬರಬಾರ್ದು ಅಂತ ಕೇಳಿದುಂಟಾ? ಅದನ್ನು ಅಸ್ತು ಅಂತ ನಮ್ಮ ದೇವಿ ನಿಮಗೆ ಹೊರ ಕೊಟ್ಟಿದ್ದಾರಾ ಹೇಗೆ? ಬಟ್ ಒಳ್ಳೆ ಪಾತ್ರ ಒಳಗಡೆ ಇರುತ್ತಲ್ಲ ಇನ್ಬಿಲ್ಟ್, ಏನು ಮಾಡೋಕ್ಕಾಗಲ್ಲ. ಆಯ್ತಲ್ಲ ಅವಾಗ, ಈಗಿನ ಬೇಡ, ಈಗ ಕೇಳ್ಕೊಂಡಿದ್ರಾಗ ಆಗಂದ್ರೆ ಹೀರೋಯಿನ್ ನೋಡ್ಲಿಕ್ಕೆ ಚಂದ ಇರಬಾರ್ದು ಅಂತ ಕೇಳ್ಕೊಂಡು ಅಂತ ಬೇರೆ ಸುತ್ತಿ ನಾನು ಹಿಂಗೆ ಬಂದ್ರು ಅದನ್ನೇ ಕೇಳಿದ್ರೆ ಸಿನಿಮಾ ಓಡಬಾರ್ದು ಅಂತ ಹೇಳಿ ಪ್ರೊಡ್ಯೂಸರ್ ಏನಾಗಬೇಕು ಮುಂದೆ ನಮ್ಗೆ ಯಾವ ಸಿನಿಮಾ ಸಿಗಬಾರ್ದು. ಮೋಸ್ಟ್ಲಿ ಅದಕ್ಕೆ ನಾವು ವಿಲನ್ ಆಗಿದ್ದು ಅನ್ಸುತ್ತೆ. ನೀವು ಕೇಳ್ಕೊಂಡು 7-8 ಸಿನಿಮಾ ಹೀರೋ ಆಗಿದೆ, ಯಾವ ಸಿನಿಮಾ ಹೋಗ್ಲಿಲ್ಲ. ವಿಲನ್ ಮಾಡಿರೋ ಸಿನಿಮಾ ಚೆನ್ನಾಗಿ ಹೋಯ್ತು. ನೋಡಿ ನೋಡಿದ್ರ ದೇವಿ ಮಹಿಮೆ ಎಷ್ಟು ಅಂತ ಗೊತ್ತಾಯ್ತಾ? ನಾನು ಮೊದಲಿನಲ್ಲೂ ಅಷ್ಟೇ ದೇವ್ರನ್ನ ಹತ್ರ ನಾನೇನು ಕೇಳೋದೇ ಇಲ್ಲ, ಎಲ್ಲ ಅವಳೇ ಕೇಳೋದು. ನಾನು ದೇವ್ರ ಹತ್ರ ಒಂದೇ ಮಾತು ಕೇಳೋದು, ಅವಳು ಏನೇನು ಕೇಳಿದಾಳಲ್ಲ ಅದು ನಡ್ಸ್ಕೊಡಪ್ಪ ಅಂತೀನಿ ಅಷ್ಟೇ. ಏನ್ ಕೇಳ್ಕೊಂಡ್ಲು ಏನ್ ಬಿಡ್ಲು ನಾನು ಏನು ಕೇಳಕ್ ಹೋಗಲ್ಲ. ಕೇಳೋದು ಅವಳು, ನಾನು ಹೋಗಿ ಹೇಳ್ತೀನಿ ಅವಳೇನು ಹೇಳಿದಾಳೆ ಅದನ್ನ ಕೊಟ್ಬಿಡಪ್ಪ ಸಾಕಷ್ಟೇ. ಏನಿಲ್ಲ, ಇವಾಗ ಬರೀ ಆರೋಗ್ಯ ಮುಖ್ಯ. ಹೆಲ್ತ್ ಈಸ್ ವೆಲ್ತ್. ಚೆನ್ನಾಗಿದ್ರೆ ಎಲ್ಲಾನು ಫೇಸ್ ಮಾಡ್ಬೋದು. ಬಟ್ ಇಷ್ಟೊಂದು ವಿಷಯದಲ್ಲಿ ಮ್ಯಾಚಿಂಗ್ ಈಚ್ ಅದರ್, ಕಾಂಪ್ಲಿಮೆಂಟಿಂಗ್ ಈಚ್ ಅದರ್ ಅಂದರೆ ಅದ್ಭುತ. ಯಾಕಂದರೆ ಒಂದು ಕಡೆ ಟ್ರಾವೆಲಿಂಗಲ್ಲಿ ಇರ್ಬೋದು, ಅವರ ಲೈಫ್ ಸ್ಟೈಲಲ್ಲಿ ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಈ ಡಿವೋಷನ್ನು, ಈ ಇದರಲ್ಲಿ ಸ್ಪಿರಿಚುಯಾಲಿಟಿ ಎಲ್ಲದರಲ್ಲೂ ಕೂಡ ನಿಮಗೆ ಮ್ಯಾಚ್ ಆಗ್ತಾ ಇದ್ದಾರೆ ಅಂದರೆ ವೆರಿ ರೇರ್ ಇದು. ಅಪರೂಪದಲ್ಲಿ ಅಪರೂಪ. ಐ ಡೋಂಟ್ ಬಿಲೀವ್ ಇನ್ ಲವ್ ಮ್ಯಾರೇಜ್, ಓಕೆ, ಅರೇಂಜ್ ಮ್ಯಾರೇಜ್. ನಮ್ಮ ಹಣೆ ಬರೋದು ಅದು ಲವ್ ಮ್ಯಾರೇಜ್ ಅಲ್ಲಿ ಸೆಕೆಂಡ್ರಿ, ಬಟ್ ಆ ಪ್ರೀತಿ ಮದುವೆಗೆ ಒಂದು ಅರ್ಥ ಕಲಿಸ್ತಿದ್ದೀರಾ. ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ನೀವು ಲವ್ ಮಾಡಿ ಮದುವೆ ಆಗ್ತಿರೋ, ಮದುವೆ ಆಗಿ ಲವ್ ಮಾಡ್ತಿರೋ, ದಟ್ ಡಸಂಟ್ ಮ್ಯಾಟರ್. ಓಕೆ, ನಿಮ್ಮಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಅದ್ರ ಮೇಲೆ ಹೋಗೋದೆ. ನೀವು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡ್ಕೊಂತ ಎಷ್ಟೋ ಮುರಿದೋಗಿದ್ದಾವೆ. ಏನೂ ಇಲ್ಲ, ದೇವಸ್ಥಾನದಲ್ಲಿ ಮದುವೆ ಆದವ್ರು ಚೆನ್ನಾಗಿದ್ದಾರೆ. ಲವ್ ಮಾಡಿ ಎಷ್ಟೋ ವರ್ಷ ಲವ್ ಮಾಡಿ ಕಿತ್ತೋಗಿದ್ದಾರೆ. ಸೊ ಎಲ್ಲ ಇದಾವೆ. ಬಟ್ ಅದು ಹೇಳ್ತೀವಿ, ಒಂದು ಸಂಸಾರದಲ್ಲಿ ಅಂದರೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಈಚ್ ಅದರ್, ಮೇಯ್ನ್ ಅದು. ಆ ರೆಸ್ಪೆಕ್ಟ್ ಅಂತ ಬಂದಾಗ ಎಲ್ಲವೂ ಚೆನ್ನಾಗುತ್ತೆ. ಕೆಲಸ ಸಾರಿ ಅನ್ನೋದು ಒಂದು ವರ್ಡ್ ಅಂತ ಹೇಳಿದ್ನಲ್ಲ, ಅದು ಒಂದು ವರ್ಡ್ ಇಟ್ ಮೇಕ್ಸ್ ಅ ಲಾಟ್. ಎಂಥ ಕೋಪ ಇದೆ ರಪ್ ಅಂತ ಕೆಳಗೆ ಇಳ್ಬಿಡ್ತೀವಿ. ಸೊ ಯೂಶಲಿ ಒಂದು ಮನೇಲಿ ಅಂದರೆ ಗಂಡಸರೇ ಕಮಾಂಡಿಂಗ್ ಇರ್ತಾರೆ. ಇಟ್ ಇಸ್ ದೇರ್ ಆಲ್ವೇಸ್. ನಾನು ಇಷ್ಟೇ ಹೇಳೋದು, ನಮ್ಮ ಲೆವೆಲ್ ಬರೋಕ್ಕೆ ಟ್ರೈ ಮಾಡಬೇಡಿ. ಅದು ಸೃಷ್ಟಿಕರ್ತ, ಏನು ಮಾಡೋಕ್ಕಾಗಲ್ಲ. ಗಂಡ ಹಿಂಗೆ ಹೋಗಿರ್ತಾನೆ. ಅದು ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಎಲ್ಲ ಜಸ್ಟ್ ಆಗುತ್ತೆ. ಆಮೇಲೆ ನಾವು ತಪ್ಪು ಮಾಡೋದು ಡೆಫಿನೆಟ್ ನಾವು ಸಾರಿ ಕೇಳ್ತೀವಿ. ಸೊ ಹಂಗೆ ಬಂದಾಗ ಅದು ಅನ್ಯೋನ್ಯವಾಗಿದ್ದರೆ ಜೀವನ ಎಲ್ಲವೂ ಚೆನ್ನಾಗಿರುತ್ತೆ. ಆಮೇಲೆ ಮನೇಲಿ ಪೀಸ್ ಆಫ್ ಮೈಂಡ್ ಇದ್ದರೆ ನಿಮ್ಗೆ ಆಚೆ ಕಡೆ ಕೆಲಸ ಮಾಡೋಕ್ಕೆ ಆರಾಮಾಗುತ್ತೆ. ನೀವು ಇಲ್ಲಿ ಕಿತ್ತಾಡ್ಕೊಂಡು ಹೋದರೆ ನೀವು ಆಚೆ ಕಡೆ ಏನೋ ಬಿಸ್ನೆಸ್ ಆಗ್ಬೋದು, ಶೂಟ್ ಆಗ್ಬೋದು, ತಲೆಗತ್ತಲ್ಲ. ನನ್ನ ಪ್ರೊಫೆಷನ್ ಹೇಳ್ತಾ ಇದ್ದೀನಿ. ಹೆಂಡತಿ ಜಗಳ ಆಡ್ಕೊಂಡು ಬಂದ್ಬಿಟ್ಟು ಅಲ್ಲಿ ಬಂದು ಲವ್ ಸೀನ್ ಮಾಡು ಅಂತಂದರೆ ಅದು ಬರೋದೇ ಇಲ್ಲ. ಆ ಕೋಪ ಇರ್ತದಲ್ಲ ಅದು ಬರೋದೇ ಇಲ್ಲ. ಅದು ಕ್ಯಾಮ್ರಾ ಮುಂದೆ ಗೊತ್ತಾಗುತ್ತೆ. ಮನೆ ಜಗಳ ಆದಾಗ ಲೋಗಿ ಮೂಡ್ ಆಫ್ ಮಾಡ್ಕೊಂಡು ಆಗಿದೆ. ಆ ಫುಲ್ ಸೈಕಲ್ ಹೊಡಿದೀವಿ. ಅವ್ರು ಏನು ಸರ್ ಇಷ್ಟೊಂದು ಒಂಟೆ ಕಾರ್ಟ್ ಏನು ಸರ್ ಇಷ್ಟೊಂದು ಸೈಕಲ್ ಹೊಡಿತಿದ್ದೀರಾ ಅಂತ. ಅದು ಜಗಳ ಎಫೆಕ್ಟ್ ಅಂತ ಅದು ನೋಡ್ಬಿಟ್ಟಿದ್ವಿ, ಗೊತ್ತಾಗ್ಬಿಟ್ಟಿದೆ. ಈಗ ಅವಳು ಗೊತ್ತಾಗ್ಬಿಟ್ಟಿದೆ. ಸೊ ನನ್ನ ಮೂಡ್ ಹಾಳು ಮಾಡಲ್ಲ ಅವಳು. ಮನೆ ಶೂಟ್ ಗಿಟ್ ಆಗ್ಬೇಕಾದ್ರೆ ಏನೇನೋ ಮತ್ತೆ ಸೈಲೆಂಟ್, ಏನು ಬೇಕಿಲ್ಲ ಮಾಡ್ಕೊಡ್ತಾಳೆ ಅಷ್ಟೇ. ಹೋಗಿ ಬಂದ ಮೇಲೆ ಏನೋ ತಪ್ಪು ಮಾಡಿದ್ರೆ ಅವಾಗ ಇಟ್ಕೊತಾಳೆ. ಸೊ ಅವಾಗ ನಾನು ತಪ್ಪಿದ್ರೆ ನಾವು ಒಪ್ಕೊತೀನಿ. ಜಗಳ ಮಾಡಿದಾಗ ನಾನು ರಿಸಲ್ಟ್ ನೋಡಿದ್ದೀನಿ. ಅಲ್ಲಿ ನನಗೆ ಹೋಗಿದ್ದ ಕೆಲಸನೂ ಆಗಲ್ಲ, ಆ ಶೂಟಲ್ಲಿ ಪರ್ಫಾರ್ಮೆನ್ಸು ಕೊಡೋಕ್ಕಾಗಲ್ಲ, ಎಲ್ಲರ ಮೇಲೂ ರೇಗಾಡ್ತಾ ಇರ್ತೀನಿ. ಆಮೇಲೆ ಐ ಕಾಂಟ್ ಗೆಟ್ ಇನ್ ದ ಕ್ಯಾರೆಕ್ಟರ್. ಸೊ ಅದು ಭಾಳ ಆಗಿದೆ. ಪೀಸ್ ಆಫ್ ಮೈಂಡಲ್ಲಿ ಹೋದಾಗ ಕೆಲಸ ತುಂಬ ಚೆನ್ನಾಗುತ್ತೆ. ಹಾಗಾದ್ರೆ ಮನೇಲಿ ಅರ್ಚನೆ ಚೆನ್ನಾಗಿ ಶುಭಾರಂಭ ಆದರೆ ಹೊರಗಡೆ ಎಲ್ಲವೂ ಫಲಪ್ರದ. ಎಸ್, ಅದು ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಆರ್ಸಿಗೆ ಆಲ್ರೆಡಿ. ಓಕೆ, ಪ್ರೀತಿ ಮೇಡಮ್, ನಿಮ್ಗೆ ಕೇಳಲೇಬೇಕು. ಇವಾಗ ಇದುವರೆಗೂ ನೀವು ನಿಮ್ಮ ಹಸ್ಬೆಂಡ್ನ ನೋಡಿದಂಥ ಕ್ಯಾರೆಕ್ಟರ್ಸ್ಗಳು ಯಾವ್ಯಾವ್ದೆಲ್ಲ ರೋಲ್ಗಳನ್ನ ಹ್ಯಾಂಡಲ್ ಮಾಡ್ಕೊಂಡು ಬಂದಿದ್ದಾರೆ,
ಈಗ ನೀವು ಅದರಲ್ಲಿ ನೀವು ತುಂಬ ಮೆಚೂರಿಡ್ ಅಂದರೆ ಪಕ್ವ ಆಗಿಬಿಟ್ರೆ ಬಿಡು ಸಿನಿಮಾ ಅಂದರೆ ಹೀಗೆ ಧೋನಿ ಸಿನಿಮಾ ಎಷ್ಟಾಗಿ ಬರ್ಬೇಕಾದ್ರೆ ಅವ್ರು ನನ್ನ ಹಸ್ಬೆಂಡೇ ಅಷ್ಟೇ 25 ವರ್ಷ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀರಾ. ಸೊ ಇದು 1 or 2 years ಆಫ್ ಜರ್ನಿ ಅಲ್ಲ, ಇದು ತುಂಬ ಲೆಂತಿ. ಇವತ್ತು ಈ 25 ವರ್ಷ ಅಲ್ಲ 10 ವರ್ಷ ಕೇಳೋದು ನಮಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆ ಇವತ್ತಿರುವಂಥ ಸಿಚುವೇಶನ್ಗೆ, ಹಾರ್ಟ್ ಟ್ರೆಂಡಿಂಗ್ ಇದಕ್ಕೆ. ಬಟ್ ಇಷ್ಟು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ. ಬಟ್ ಎಲ್ಲೋ ಒಂದು ಕಡೆ ಇವಾಗ ನನ್ನ ಹಸ್ಬೆಂಡ್ ಇಂಥ ಒಂದು ಕ್ಯಾರೆಕ್ಟರಲ್ಲಿ ಮಾಡಬೇಕಾಯ್ತು, ರೋಲ್ ಮಾಡಬೇಕಾಯ್ತು ಅಂತ ಏನಾದರೂ ನಿಮಗೆ ಅನಿಸ್ತಾ ಇದೆಯಾ? ಏನು ಬಾಕಿ ಇದೆ ಅಂತ ಅನಿಸುತ್ತೆ? ಎಲ್ಲ ಆಲ್ಮೋಸ್ಟ್ ಎಲ್ಲ ಥರ ಪಾತ್ರ ಮಾಡಿಬಿಟ್ಟಿದ್ದಾರೆ. ಓಕೆ. ಸೊ ಹಿ ಹ್ಯಾಸ್ ಗಿವನ್ ಅ ಗುಡ್ ಜಸ್ಟಿಸ್. ಬೇರೆ ಬ್ಯಾಲೆನ್ಸ್ ಅಂತ ಇದ್ರೆ ನೋಡಬೇಕಾಗಿರೋದಂಥದ್ದು ನಿಮ್ಮ ಅಭಿಲಾಷೆ? ಆ ಥರ ಈಗ ಇಲ್ಲ. ಬಟ್ ಏನಂದ್ರೆ ಒಳ್ಳೆ ರೆಕಗ್ನೈಸ್ ಆದ್ರೆ ಚಂದ ಅಂತ ಅನ್ಸುತ್ತೆ ಅಷ್ಟೇ. ಓಕೆ, ಇನ್ನೂ ರೆಕಗ್ನೈಸ್ ಇದಾಗಬೇಕು. ಬಟ್ ನಿಮ್ಮ ಪ್ರಕಾರ ಈ ಒಂದು ಇದರಲ್ಲಿ ಸಿನಿಮಾದಲ್ಲಿ ಇಷ್ಟೊಂದು ಪಾತ್ರಗಳನ್ನು ಸಿಕ್ಕಾಪಟ್ಟೆ, ಐ ಮೀನ್ ನಿಯರ್ ಅರೌಂಡ್ 300 ಸಿನಿಮಾಸ್, ಓಕೆ, ಎಲ್ಲ ಕ್ಯಾರೆಕ್ಟರ್ ಅದರಲ್ಲಿ ಮುಳುಗೋಗ್ಬಿಟ್ಟಿದೆ. ಆದರೂ 300 ಸಿನಿಮಾಗಳಲ್ಲಿ ನಡೆಸಿದಂತಹ ಒಬ್ಬ ಕಲಾವಿದನಿಗೆ ಇವತ್ತು ಆ ಒಂದು ಮನ್ನಣೆ ನಿಮ್ಗೆ ಇನ್ನೂ ಯಾಕೆ ಸಿಗ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ? ಮೋಸ್ಟ್ಲಿ ಲಕ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅನಿಸ್ತದೆ. ಓಕೆ, ಮಾಡ್ತಾ ಇದ್ದಾರೆ ಅವರು. ಆಮೇಲೆ ಎಲ್ಲ ಪಾತ್ರಗೂ ಅವರು ಜಸ್ಟಿಸ್ ಕೊಟ್ಟಿದ್ದಾರೆ. ಬಟ್ ಏನು ಅಷ್ಟು ಹೆಸರು ಬರ್ತಾ ಇಲ್ಲ ಅಂತಂದ್ರೆ ಐ ಥಿಂಕ್ ಲಕ್ ಅಷ್ಟೇ. ಬಟ್ ಅವರು ಹಾರ್ಡ್ ವರ್ಕ್ ಬಗ್ಗೆ ದೇರ್ ಇಸ್ ನೋ ಸೆಕೆಂಡ್ ಇದು ವರ್ಡ್ ಇಲ್ಲ. ಓಕೆ. ಸೊ ಆರ್ಸಿ, ನೀವು ಕೊನೆಯದಾಗಿ ಮಿಸಸ್ಗೆ ನಿಮಗೆ ಏನಾದರೂ ಕಾಂಪ್ಲಿಮೆಂಟ್ ಮಾಡಬೇಕು ಅನ್ನೋದಾದರೆ ಏನಾದರೂ ನಮ್ಮ ಕ್ಯಾಮ್ರಾ ಮುಂದೆ ನಿಮ್ಮ ಒಂದು ಮನದಾಳದ ಮಾತನ್ನ 25 ವರ್ಷದಲ್ಲಿ ನೀವು ಐ ಲವ್ ಯು ಅಂತ ಹೇಳಿದುಂಟಾ? ನಿಮ್ಮ ಹೇಗಿದ್ರು ಅರೇಂಜ್ ಮ್ಯಾರೇಜ್, ಆದರೆ ಈ ವರ್ಡ್ ಎಷ್ಟು ಸರಿ ಬಳಸಿದ್ದೀರಾ, ಯಾವಾಗ ಹೇಳಿದ್ದೀರಾ ಒಂದ್ಸರಿ ನಮಗೋಸ್ಕರ? 365 ಡೇಸಲ್ಲೂ ನಾನು ಡೈಲಿ ಕರಿತಾನೆ ಇರ್ತೀನಿ ಪ್ರೀತಿ ಪ್ರೀತಿ. ಹೀಗಾಗಿ ಅದು ನಮ್ಗೇನು ಡಿಫ್ರೆನ್ಸ್ ಅನ್ಸಿಲ್ಲ, ವೆದರ್ ಇಟ್ ಇಸ್ Feb 14th or whatever. 365 days, 24/7. It's ಪ್ರೀತಿ ಪ್ರೀತಿ ಪ್ರೀತಿ. ಆನ್ ಆ್ಯಂಡ್ ಓನ್ಲಿ ಪ್ರೀತಿ. ಎಸ್, ಒಂದ್ಸರಿ ನಮಗೋಸ್ಕರ ನಿಮ್ಮ ಮುದ್ದು ಪ್ರೀತಿಗೆ ಮುದ್ದಿನ ಒಂದು ವಿಶಸ್ ಬಂದ್ಬಿಡ್ಲಿ. ಯಾವ ಥರ ಅವ್ರಿಗೆ ಮುದ್ದಿನ ವಿಶಸ್? ಏನಂತ ಅವ್ರಿಗೆ ತುಂಬ ಪ್ರೀತಿ ಜಾಸ್ತಿ ಆದಾಗ ನೀವು ಎಕ್ಸ್ಪ್ರೆಸ್ ಮಾಡೋದು? ಕ್ಯಾಮ್ರಾ ಮರ್ತ್ಬಿಡ್ಬೇಕು, ಹಾಗೆ ಹೇಳ್ಬೇಕು. ನಾನು ಕ್ಯಾಮ್ರಾ ಅದಕ್ಕೆ ತಲೆನೇ ಕೆಡ್ಸ್ಕೊಳ್ಳೋದು ನಾವು. ಬಟ್ ಅಂತ ಪರ್ಟಿಕ್ಯುಲರ್ ಅಂತ ಏನಿಲ್ಲ. ವಾಟ್ ಎವರ್ ಮಾಡೋದು ತುಂಬಾ ಪ್ರೀತಿ ಜಾಸ್ತಿ ಇದೆ, ಪ್ಯಾಂಪರ್ ಮಾಡೋದವ್ರನ್ನ ನೋಡಿ ನಾಚಿ ನೀರು ಹಾಕ್ತಾ ಇದ್ದಾರೆ. ಹೇಳಿದ ಶೀಸ್ ಎ ಗುಡ್ ಕುಕ್ ಅಂತ ಹೇಳಿದ್ನಲ್ಲ. ಸೊ ನನ್ನ ಫೇವ್ರೆಟ್ ಡಿಶಸ್ ಮಾಡಿದಾಗ ಅಲ್ಲಿ ಬಿ ವೆರಿ ಹ್ಯಾಪಿ. ಸರ್ಪ್ರೈಸ್ ಕೊಡ್ತೇವೆ ಒಂದ್ಸಲ. ನನಗೆ ಪಾವ್ ಭಾಜಿ ತುಂಬ ಇಷ್ಟ. ಶಿ ಮೇಕ್ಸ್ ವೆರಿ ಗುಡ್ ಪಾವ್ ಭಾಜಿ. ಸೊ ಆ ಥರ ಬಂದಾಗ ಅಥವಾ ನಾನು ಆಚೆ ಕಡೆಯಿಂದ ಬಂದ ತಕ್ಷಣ ನನಗೇನು ಇಷ್ಟ ಅದು ಮಾಡಿಟ್ಟಿರ್ತಾಳೆ. ಸೊ ಅದು ಖುಷಿ ಆಗುತ್ತೆ. ಬಂದ ಅಲ್ಲಿ ಹಗ್ ಐ ಲವ್ ಯು. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಆಲ್ವೇಸ್ ಐ ಟೆಲ್ ಹರ್ ಐ ಲವ್ ಯು. ಎವ್ರಿ ಡೇ ಸ್ಟಾರ್ಟ್ ವಿತ್ ಹಗ್ ಮಾಡ್ತಾರೆ. ಹೌದಾ? ಯಾವತ್ತೂ ಸಿಗೋದು ಅಪ್ರಿಷಿಯೇಟ್ ಅವಾಗ ಮಾಡ್ತಾರೆ, ಖುಷಿ ಆಗುತ್ತೆ. ಕೆಲವ್ರು ಹೇಳ್ತಾರೆ ಉಪ್ಪು ಖಾರ ಜಾಸ್ತಿ ಆದರೂ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾನು ಹಂಗಿಲ್ಲ, ನಾನು ಸ್ಟ್ರೈಟ್ ಫಾರ್ವರ್ಡ್. ಚೆನ್ನಾಗಿದೆ ಅಂತ ಚೆನ್ನಾಗಿಲ್ಲ ಅಂತೀನಿ. ಅದಕ್ಕೆ ನಾನು ಎಷ್ಟೊಂದು ಕೆಟ್ಟರಾಗೋದು. ಬಟ್ ನಾನು ಅರ್ಥ ಮಾಡ್ಕೊಂಡ್ರೆ ಏನಂತ ಗೊತ್ತಾಗುತ್ತೆ. ಆ್ಯಂಡ್ ಶಿ ಈಸ್ ಎ ಗುಡ್ ಕುಕ್ ಅಂತ ಹೇಳಿದ್ನಲ್ಲ. ಸೊ ಚೆನ್ನಾಗಿದೆ ಅಂತ ಒಂದು ಹೇಳ್ತೀನಿ, ಇಲ್ಲ ಉಪ್ಪು ಜಾಸ್ತಿ ಅಂತ ಹೇಳ್ತೀನಿ. ಆ್ಯಂಡ್ ಅದು ಬಿಟ್ಟರೆ ಐ ಜಸ್ಟ್ ಟೇಕ್ ಹರ್ ಔಟ್ಸೈಡ್ ವೆನ್ ಎವರ್ ಬೋರ್ ಆದಾಗ, ಖುಷಿ ಆದಾಗ ಇಬ್ಬರು ಹೋಗ್ತೀವಿ. ನಮ್ಮದು ಟ್ರಾವೆಲಿಂಗ್ಗೆ ನಮ್ಮ ಜರ್ನಿನೇ ಜಾಸ್ತಿ ಮನೆಗಿಂತ ಟ್ರಾವೆಲ್ ಅಲ್ಲ. ಸೊ ದಟ್ ಈಸ್ ಹೌ ಇಬ್ಬರಿಗೂ ಇಷ್ಟ ಆಗುತ್ತೆ. ದಟ್ಸ್ ಇಟ್. ಎನಿಥಿಂಗ್ ಲೆಫ್ಟ್ ಅಷ್ಟೇ. ಏನಾದರೂ ಹೇಳೋದುಂಟಾ? ನಿಮ್ಮ ಕೋಪ, ಪ್ರೀತಿ, ಬೇಸರ ಎಲ್ಲ ಎಕ್ಸ್ಪ್ರೆಸ್ ಮಾಡಿಬಿಡಿ. ಬೆಸ್ಟ್ ಪ್ಲಾಟ್ಫಾರ್ಮ್ ಏನಾದರೂ ಉಂಟಾ ಪ್ರೀತಿ ಮಾಡಿದೆ? ಏನೂ ಇಲ್ಲ. ಈಗ ಅದೊಂದು ವರ್ಡ್ ಯಾಕೆ ಮಿಸ್ ಆಯಿತು? ಪ್ರೀತಿ ಅಂತ ರೊಮ್ಯಾಂಟಿಕಾಗಿ ಕರೆದ್ಬಿಡಿ. ಈಗ ಅವ್ರು ನಿಮಗೆ ಇಷ್ಟವಾದ ಪಾವ್ ಭಾಜಿ ತಿನ್ಸಿದ್ರು, ನಾವೇ ಸಾಕ್ಷಿ. ಅದಕ್ಕೆ ಹೇಳ್ತಾ ಇದ್ದೀವಿ, ನೀವು ಕೇಳಬೇಕಷ್ಟೇ. ಪ್ರೀತಿ ತೋರಿಸ್ಬಿಡಿ. ನೀವು ಸುಮ್ಮನೆ ನಾನು ಐ ಲವ್ ಯು ಅಂತ ಹೇಳ್ತೀನಿ ಅಂತಲ್ಲ, ಅದನ್ನು ರಿಯಲಿಸ್ಟಿಕ್ ಆಗೇನೆ ನೀವು ಈಗ ಪ್ಯಾಂಪರ್ ಮಾಡಬೇಕು. ನಾವಿಲ್ಲೇ ಹೋದಾಗ ಹೇಗೆ ಎಕ್ಸ್ಪ್ರೆಸ್ ಮಾಡಿದ್ರು, ಅವ್ರು ಹೇಗೆ ನಿಮಗೆ ಸರ್ಪ್ರೈಸ್ ಮಾಡಿದಾರೋ, ಸೊ ಆ ರೆಸಿಪಿ ಕೊಟ್ಟು ರೆಸಿಪಿ ಅಲ್ಲ, ಈ ಇಂಟರ್ವ್ಯೂ ಹೇಳಿದ ಫಸ್ಟ್ ಟೈಮ್ ಅವ್ರು ತೊಗೊಂಡಿದ್ರು ಅಂತ. ಅವ್ರಿಗೆ ಅದಕ್ಕೆ ಅವ್ರು ಫಸ್ಟ್ ಥ್ಯಾಂಕ್ ಯು. ಇಷ್ಟು 25 ವರ್ಷದಲ್ಲಿ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿದ್ಯಲ್ಲ,
ಹ್ಯಾಟ್ಸ್ ಆಫ್ ಟು ಯು. ಯಾಕಂದರೆ ನಾವಿನ್ನು ವಿ ಆರ್ ವೇಟಿಂಗ್ ಸಮಥಿಂಗ್ ಇನ್ನೂ ಜಾಸ್ತಿ ಹಾಂ ಎಸ್ ಜಾಸ್ತಿ ದಿಸ್ ಇಸ್ ಸಿನಿಮಾ. ಎಸ್ ಶಿ ಇಸ್ ಯುವರ್ ಬೇರೆ. ಕತ್ರಿನಾ ಕೈಫ್, ಯು ಆರ್ ಸಲ್ಮಾನ್ ಅದು ಖಾನ್. ಸಿನಿಮಾ ಬೇರೆ. ಅನ್ಕೊಳ್ತಾ ಇದ್ದೀನಿ. ಸಿನಿಮಾ ಪರವಾಗಿಲ್ಲ, ಕೆಲ್ಸ- ಈಗ ನೀವು ಸಲ್ಮಾನ್ ಖಾನ್ ಸಿನಿಮಾ ಅಲ್ಲಿ ಕೆಲ್ಸ ರಿಯಲ್ ಕತ್ರಿನಾ ಕೈಫ್ ಇದ್ದಾರೆ. ರಿಯಲ್ ಕತ್ರಿನಾ ಕೈಫ್ ಸಿನಿಮಾದಲ್ಲಿ ಇದ್ದಾರೆ. ಕೆಲಸ ಮಾಡ್ತೀವಿ, ಕಾಸು ಕೊಡ್ತಾರೆ. ಚಪ್ಪಾಳೆ ಕೊಡ್ತೀವಿ ನಾವು ರೀ. ಚಪ್ಪಾಳೆಗಿಂತ ಏನ್ರಿ ಬೇಕು ನಿಮಗೆ? ಚಪ್ಪಾಳೆ ಕೊಡ್ತೀವಿ. ಹೌದು ರೀ, ರಿಯಲ್ ಸಲ್ಮಾನ್ ರಿಯಲ್ ಕಟ್ರಿನಾ ಕೈಫ್ ಇದ್ದಾರೆ. ಜಸ್ಟ್ ಎಕ್ಸ್ಪ್ರೆಸ್ ಅಲ್ಲ ಯಾರ್. I expressed. No, I love you very much. That's it. ಟೂ ಸ್ವೀಟ್ ಆಗ್ಯೋ ಮೇಡಮ್. ಐ ಲವ್ ಯು ಅಂತ ಹೇಳ್ಬಿಡಿ ಮೇಡಮ್. ಐ ಲವ್ ಯು ಟು. ಅಯ್ಯೋ ರೋಸು ಇಲ್ಲ ತಂದ್ಬಿಡ್ತಾ ಇದ್ವಿ ನಾವು, ನಿಜವಾಗ್ಲೂ ಮಿಸ್ ಆಯಿತು. ಬಟ್ ಎನಿಯೋ ಸೊ ಅಲ್ಟಿಮೇಟ್ ಆಗಿತ್ತು. ಸೊ ನಿಮ್ಮಿಬ್ಬರಿದು ಫಸ್ಟ್ ಟೈಮ್ ನಮ್ಮ ಜೊತೆ ಇಷ್ಟು ಮನಸ್ಸು ಬಿಚ್ಚಿ ತುಂಬ ಖುಷಿಯಿಂದ ನಮ್ಮ ಜೊತೆ ಮಾತಾಡಿದ್ರಿ. ಸೊ ಲವ್ಲಿ ಆ್ಯಂಡ್ ಲೈವ್ಲಿ ಪ್ರೀತಿ ಮೇಡಮ್. ಆ್ಯಂಡ್ ಮೊರೆವರ್ ನಮ್ಮ ಆಡಿಯನ್ಸ್ಗೆ ನೀವು ಒಂದು ಮೆಸೇಜ್ ಕೊಡಲೇಬೇಕು. ಸೊ ಈ ಒಂದು ಸಕ್ಸಸ್ಫುಲ್ ಮ್ಯಾರೇಜ್ ಲೈಫ್ಗೆ 3 ಸೂತ್ರಗಳನ್ನ ಹಿಡಿದೀರಾ. ಓಕೆ, ಅಂಡರ್ಸ್ಟ್ಯಾಂಡಿಂಗ್, ಕಾಂಪ್ರಮೈಸ್, ಈಗೋ ಬಿಟ್ಬಿಡ್ಬೇಕು. ಆ್ಯಂಡ್ ವಾಟ್ ಎಲ್ಸ್ ಇಸ್ ದೇರ್? ಏನಾದರೂ ಉಳ್ಕೊಂಡಿದ್ಯಾ ಬೇರೆ? ಎನಿ ಅದರ್ ಫಾರ್ಮುಲಾ? Respect each other. ಓಕೆ, Give time for each other. ಓಹ್ That ದಟ್ಸ್ is ವೆರಿ very ಇಂಪಾರ್ಟೆಂಟ್. important. ಎಕ್ಸಾಕ್ಟ್ಲಿ. ಯಾಕಂದರೆ ಈಗಿನ ಬಿಜಿ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವ್ರದ್ದು ಆಫೀಸಲ್ಲಿ ಅವ್ರದ್ದು ಒತ್ತಡ ಇರುತ್ತೆ, ಓಕೆ, ಇಬ್ಬರದು ಆಫೀಸ್ಗಳು ಒತ್ತಡ ಇರ್ತವೆ. ಶೂಟಿಂಗ್ ಆಗಲಿ ಮತ್ತೊಂದಾಗಲಿ ಎಲ್ಲ ಕೆಲಸ ಒತ್ತಡ. ನಥಿಂಗ್ ಇಸ್ ಸೋ ಈಸಿ. ಎಲ್ಲ ಕಡೆ ಒಂದು ಟೆನ್ಷನ್ಸ್ ಇದ್ದೇ ಇರುತ್ತೆ. ಸೊ ಅದನ್ನು ಆಫೀಸು ಶೂಟಿಂಗು ಅದನ್ನ ಅಲ್ಲಲ್ಲೇ ಬಿಟ್ಟು ಬಂದರೆ ಒಳ್ಳೆಯದು. ಅದನ್ನ ಮನೆಗೆ ಕ್ಯಾರಿ ಮಾಡಿದ್ರೆ ಸಂಸಾರ ಹಾಳಾಗುತ್ತೆ. ಆಮೇಲೆ ಒಬ್ಬರಿಗೊಬ್ರು ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಅವಳು ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತಾಳೆ, ಇವನು ಸುಸ್ತಾಗಿ ಬಂದಿರ್ತಾನೆ. ಇಬ್ಬರು ಕಿಚನ್ ಸಂಸಾರ ನಡಿಬೇಕಲ್ಲ, ಅಡುಗೆ ಮಾಡಲೇಬೇಕಲ್ಲ. ಎವ್ರಿ ಕಾಂಟ್ ಗೋ ಅಂಡ್ ಹ್ಯಾವ್ ಔಟ್ಸೈಡ್. ಸೊ ಕಿಚನ್ ಹೆಲ್ಪ್ ಮಾಡೋದಾಗಲಿ ಅಥವಾ ಸಂಡೇ ಬಂದಾಗ ಮನೆ ಕ್ಲೀನಿಂಗ್ ಆಗಲಿ. ಸೊ ಒಬ್ರಿಗೊಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಸಂಸಾರ. ನಾನು ಏನು ಕಮ್ಮಿ, ನೀನು ನಿಂಗಿನ ಸಂಬಳ ನಾನು ಜಾಸ್ತಿ ಅಂತೇನಾರು ಇವೆಲ್ಲ ಬಂತು ಅಂದರೆ ಗಾನ್. ಸೊ ಅದನ್ನೆಲ್ಲ ಬಿಟ್ಟು ನನ್ನದು ಅನ್ನೋದು ಬಿಟ್ಟು ನಮ್ಮದು ಅಂತಂದರೆ ಸಂಸಾರ ಚೆನ್ನಾಗಿರುತ್ತೆ.